ಜೀವನದಲ್ಲಿ ಕಷ್ಟಗಳು ಎದುರಾದಾಗ, ನಂಬಿದವರೇ ಮೋಸ ಮಾಡಿದಾಗ ಮತ್ತು ಅಹಂಕಾರಿಗಳು ಗೆಲ್ಲುತ್ತಿರುವಂತೆ ಕಂಡಾಗ ಎಲ್ಲವೂ ಮುಗಿಯಿತು ಎಂದು ಧೃತಿಗೆಡಬೇಡಿ, ಏಕೆಂದರೆ ಅದು ನಿಮ್ಮ ಅಂತ್ಯವಲ್ಲ, ಬದಲಾಗಿ ಅದು ನಿಮ್ಮನ್ನು ಪರೀಕ್ಷಿಸುತ್ತಿರುವ ಭಗವಂತನ ಒಂದು ಅದ್ಭುತ ಪಾಠದ ಆರಂಭ. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಗೀತಾಸಾರ ವಾಹಿನಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ನಾವು ನಿಮ್ಮ ಮುಂದೆ ತಂದಿರುವ ಈ ಸತ್ಯ ನಿಮ್ಮ ಜೀವನವನ್ನು, ನಿಮ್ಮ ಆಲೋಚನೆಗಳನ್ನು ಮತ್ತು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅದ್ಭುತ ಶಕ್ತಿಯನ್ನು ಹೊಂದಿದೆ. ದಯವಿಟ್ಟು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಈ ಮಾತುಗಳನ್ನು ಅತ್ಯಂತ ಗಮನದಿಂದ ಆಲಿಸಿ. ಕುರುಕ್ಷೇತ್ರದ ಮಹಾಭಾರತ ಯುದ್ಧಭೂಮಿ ಕೇವಲ ಒಂದು ಐತಿಹಾಸಿಕ ಸ್ಥಳವಲ್ಲ, ಅದು ನಮ್ಮೆಲ್ಲರ ಮನಸ್ಸಿನ ಪ್ರತಿರೂಪ. ಆ ದಿನ ಕುರುಕ್ಷೇತ್ರದಲ್ಲಿ ನಿಂತಿದ್ದ ಅರ್ಜುನನ ಮನಸ್ಸು ಕೂಡ ಅಪಾರವಾದ ಗೊಂದಲ, ತಳಮಳ ಮತ್ತು ವೇದನೆಯಿಂದ ತುಂಬಿತ್ತು. ಅವನ ಕಣ್ಣುಗಳಲ್ಲಿ ಯುದ್ಧದ ಭಯ ಇತ್ತು, ಅವನ ಹೃದಯದಲ್ಲಿ ತನ್ನವರೇ ತನಗೆ ಎಸಗಿದ ದ್ರೋಹದ ಆಳವಾದ ನೋವಿತ್ತು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸಿನಲ್ಲಿ ಒಂದು ಬಹುದೊಡ್ಡ ಪ್ರಶ್ನೆ ಇತ್ತು. ಆ ಪ್ರಶ್ನೆ ಪ್ರಾಯಶಃ ನಮ್ಮೆಲ್ಲರ ಜೀವನದಲ್ಲೂ ಒಮ್ಮೆಯಾದರೂ ಮೂಡಿರುತ್ತದೆ. ನನ್ನ ಜೀವನದಲ್ಲಿ ಯಾಕೆ ಇಷ್ಟು ನೋವು ಇದೆ? ಯಾಕೆ ಪದೇ ಪದೇ ಕೆಲವರು ನನ್ನನ್ನು ಮೋಸ ಮಾಡುತ್ತಾರೆ? ಮತ್ತು ಯಾಕೆ ಈ ಜಗತ್ತಿನಲ್ಲಿ ಅಹಂಕಾರಿಗಳೇ ಸದಾ ಗೆಲ್ಲುವಂತೆ, ಮೆರೆಯುವಂತೆ ಕಾಣುತ್ತಾರೆ ಎಂಬುದು ಅರ್ಜುನನ ಪ್ರಶ್ನೆಯಾಗಿತ್ತು. ಆ ಕಠಿಣ ಸಮಯದಲ್ಲಿ ರಥವನ್ನು ಮುನ್ನಡೆಸುತ್ತಿದ್ದ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಗೊಂದಲಮಯವಾದ ಮುಖವನ್ನು ನೋಡಿ ಅತ್ಯಂತ ಮೃದುವಾಗಿ ನಕ್ಕನು. ಕೃಷ್ಣನ ಆ ನಗುವಿನಲ್ಲಿ ಇಡೀ ಜಗತ್ತಿನ ಸತ್ಯ ಅಡಗಿತ್ತು. ಕೃಷ್ಣನು ಅರ್ಜುನನ ಕಡೆ ಅತ್ಯಂತ ಪ್ರೀತಿಯಿಂದ ನೋಡಿ ಹೇಳಿದನು, ಅರ್ಜುನ, ನಿನ್ನ ಮನಸ್ಸಿನ ಈ ಎಲ್ಲಾ ಗೊಂದಲಗಳನ್ನು ದೂರ ಮಾಡಲು ನಾನು ನಿನಗೊಂದು ಕಥೆ ಹೇಳುತ್ತೇನೆ, ಅತ್ಯಂತ ಗಮನದಿಂದ ಕೇಳು. ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ನರಿ ವಾಸಿಸುತ್ತಿತ್ತು. ಆ ನರಿ ಅತ್ಯಂತ ಚತುರ ಹಾಗೂ ಕುತಂತ್ರಿ ಆಗಿತ್ತು. ಅದು ಯಾವಾಗಲೂ ಇತರ ಮುಗ್ಧ ಪ್ರಾಣಿಗಳನ್ನು ಸುಲಭವಾಗಿ ಮೋಸ ಮಾಡುತ್ತಿತ್ತು, ಸುಳ್ಳು ಹೇಳಿ ತನ್ನ ಬೇಳೆ ಬೇಯಿಸಿಕೊಳ್ಳುತ್ತಿತ್ತು ಮತ್ತು ಕೇವಲ ತನ್ನ ಸ್ವಾರ್ಥ ಲಾಭಕ್ಕಾಗಿ ಕಾಡಿನ ಎಲ್ಲರನ್ನೂ ಬಳಸಿಕೊಳ್ಳುತ್ತಿತ್ತು. ಈ ರೀತಿ ಎಲ್ಲರನ್ನೂ ವಂಚಿಸುತ್ತಿದ್ದ ಆ ನರಿ ತನ್ನನ್ನು ತಾನು ಜಗತ್ತಿನ ಅತ್ಯಂತ ಬುದ್ಧಿವಂತ ಪ್ರಾಣಿಯೆಂದು ಭಾವಿಸಿ ಅಹಂಕಾರದಿಂದ ಮೆರೆಯುತ್ತಿತ್ತು. ಹೀಗಿರುವಾಗ ಒಂದು ದಿನ ಆ ನರಿ ಕಾಡಿನ ರಾಜನಾದ ಸಿಂಹನನ್ನೇ ಮೋಸ ಮಾಡಲು ಪ್ರಯತ್ನಿಸಿತು. ಆದರೆ ಸಿಂಹಕ್ಕೆ ನರಿಯ ಕುತಂತ್ರದ ಹಿಂದಿರುವ ಸತ್ಯ ಬಹಳ ಬೇಗ ಗೊತ್ತಾಯಿತು. ಸಿಂಹವು ಅತ್ಯಂತ ಕೋಪದಿಂದ ಆ ನರಿಯ ಕಡೆ ನೋಡಿತು. ಆದರೆ ಆಶ್ಚರ್ಯವೆಂದರೆ ಸಿಂಹವು ಆ ನರಿಯನ್ನು ಕೊಲ್ಲಲಿಲ್ಲ. ಬದಲಾಗಿ ಸಿಂಹವು ಕೇವಲ ಒಂದು ಅರ್ಥಗರ್ಭಿತವಾದ ಮಾತು ಹೇಳಿತು. ಎಲೈ ನರಿಯೇ, ನೀನು ನನ್ನನ್ನು ಮೋಸ ಮಾಡಿಲ್ಲ, ನೀನು ನಿನ್ನನ್ನೇ ಮೋಸ ಮಾಡಿಕೊಂಡಿದ್ದೀಯ ಎಂದು ಹೇಳಿ ಸುಮ್ಮನಾಯಿತು. ಈ ಕಥೆಯನ್ನು ಕೇಳಿದ ಅರ್ಜುನನಿಗೆ ಆಶ್ಚರ್ಯವಾಯಿತು. ಆಗ ಕೃಷ್ಣನು ವಿವರಣೆ ನೀಡುತ್ತಾ ಹೇಳಿದನು, ಅರ್ಜುನ, ಈ ಜಗತ್ತಿನಲ್ಲಿ ಇತರರನ್ನು ಮೋಸ ಮಾಡುವವನು, ವಂಚಿಸುವವನು ತಾತ್ಕಾಲಿಕವಾಗಿ ಗೆಲ್ಲುವಂತೆ ನಿನಗೆ ಕಾಣಬಹುದು. ಆದರೆ ನೆನಪಿಡು, ಅವನು ವಾಸ್ತವದಲ್ಲಿ ತನ್ನ ಭವಿಷ್ಯವನ್ನೇ ಶಾಶ್ವತವಾಗಿ ಕಳೆದುಕೊಳ್ಳುತ್ತಾನೆ, ಏಕೆಂದರೆ ಮನುಷ್ಯನ ಕರ್ಮ ಎಂದಿಗೂ ಮೌನವಾಗಿರುವುದಿಲ್ಲ. ಕರ್ಮವು ತಕ್ಕ ಸಮಯದಲ್ಲಿ ಸರಿಯಾದ ಉತ್ತರವನ್ನು ನೀಡಿಯೇ ತೀರುತ್ತದೆ. ಕೃಷ್ಣನ ಈ ಆಳವಾದ ಮಾತನ್ನು ಕೇಳಿ ಅರ್ಜುನನು ಮೌನವಾದನು. ಅರ್ಜುನನ ಮೌನವನ್ನು ಅರಿತ ಕೃಷ್ಣನು ತನ್ನ ಮಾತನ್ನು ಮುಂದುವರಿಸಿದನು. ಅರ್ಜುನ, ಈಗ ಮನುಷ್ಯನ ಅಹಂಕಾರದ ಬಗ್ಗೆ ನಿನಗೊಂದು ದೃಷ್ಟಾಂತ ಹೇಳುತ್ತೇನೆ ಕೇಳು. ಒಂದು ಸುಂದರವಾದ ಪ್ರದೇಶದಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರ ಅತ್ಯಂತ ಎತ್ತರವಾಗಿ ದೈತ್ಯವಾಗಿ ಬೆಳೆದಿತ್ತು. ಆ ಕಾರಣದಿಂದ ಅದು ತನ್ನನ್ನು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ವಸ್ತು ಎಂದು ಭಾವಿಸಿತ್ತು. ಅದೇ ಮರದ ಬುಡದ ಪಕ್ಕದಲ್ಲಿ ಒಂದು ಚಿಕ್ಕದಾದ ಮುಗ್ಧವಾದ ಹುಲ್ಲು ಇತ್ತು. ಆ ದೈತ್ಯ ಮರವು ಪ್ರತಿದಿನ ಆ ಚಿಕ್ಕ ಹುಲ್ಲನ್ನು ನೋಡಿ ಹಾಸ್ಯ ಮಾಡುತ್ತಿತ್ತು, ಗೇಲಿ ಮಾಡುತ್ತಿತ್ತು. ನೋಡು, ನೀನು ಎಷ್ಟು ಚಿಕ್ಕವಳು, ದುರ್ಬಲಳು, ಆದರೆ ನಾನು ಎಷ್ಟು ದೊಡ್ಡವನು, ಎಷ್ಟು ಶಕ್ತಿಶಾಲಿ ಎಂದು ತನ್ನ ಅಹಂಕಾರವನ್ನು ಪ್ರದರ್ಶಿಸುತ್ತಿತ್ತು. ಆದರೆ ಆ ಚಿಕ್ಕ ಹುಲ್ಲು ಎಂದಿಗೂ ಮರುಮಾತನಾಡದೆ ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿತ್ತು. ಹೀಗಿರುವಾಗ ಒಂದು ದಿನ ಭಾರಿ ಬಿರುಗಾಳಿ ಸಹಿತ ಮಳೆ ಬಂತು. ಆ ಭಯಂಕರವಾದ ಗಾಳಿಗೆ ಸಿಲುಕಿದರೂ ಆ ದೊಡ್ಡ ಮರ ತನ್ನ ಅಹಂಕಾರದಿಂದಾಗಿ ಗಾಳಿಗೆ ತಲೆ ತಗ್ಗಿಸಲಿಲ್ಲ, ಬಗ್ಗಲಿಲ್ಲ. ಆದರೆ ಆ ಚಿಕ್ಕ ಹುಲ್ಲು ಪ್ರಕೃತಿಗೆ ಗೌರವ ಕೊಟ್ಟು ವಿನಯದಿಂದ ತಲೆ ತಗ್ಗಿಸಿತ್ತು. ಕೇವಲ ಕೆಲವೇ ಕ್ಷಣಗಳಲ್ಲಿ ಆ ದೊಡ್ಡ ಮರ ತನ್ನ ಅಹಂಕಾರದ ಭಾರ ತಾಳಲಾರದೆ ಬೇರು ಸಹಿತ ಮುರಿದು ನೆಲಕ್ಕುರುಳಿತು. ಆದರೆ ವಿನಯದಿಂದ ಬಗ್ಗಿದ ಆ ಚಿಕ್ಕ ಹುಲ್ಲು ಬಿರುಗಾಳಿಯ ನಂತರವೂ ಬದುಕಿ ಉಳಿಯಿತು. ಕೃಷ್ಣನು ಮತ್ತೊಮ್ಮೆ ಅರ್ಜುನನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದನು, ಅರ್ಜುನ, ನೆನಪಿಟ್ಟುಕೋ, ನಿನ್ನ ಅಹಂಕಾರ ನಿನ್ನನ್ನು ಮುರಿಯುತ್ತದೆ, ಆದರೆ ನಿನ್ನ ವಿನಯ ನಿನ್ನನ್ನು ಸದಾ ಉಳಿಸುತ್ತದೆ. ಕೃಷ್ಣನ ಈ ಮಾತುಗಳಿಂದ ಅರ್ಜುನನ ಅಜ್ಞಾನದ ಕಣ್ಣುಗಳು ನಿಧಾನವಾಗಿ ತೆರೆದುಕೊಳ್ಳಲು ಶುರುವಾದವು. ಆಗ ಕೃಷ್ಣನು ಮತ್ತೊಂದು ಕಟುವಾದ ಸತ್ಯವನ್ನು ಬಿಚ್ಚಿಟ್ಟನು. ಅರ್ಜುನ, ನಿನ್ನ ನಿಜವಾದ ಶತ್ರು ಹೊರಗಿನ ಜಗತ್ತಿನಲ್ಲಿ ಎಲ್ಲೂ ಇಲ್ಲ, ಆ ಶತ್ರು ನಿನ್ನೊಳಗೆಯೇ ಅಡಗಿದ್ದಾನೆ. ಅದುವೇ ನಿನ್ನ ಅಹಂಕಾರ, ಅದುವೇ ನಿನ್ನ ಭಯ, ಅದುವೇ ನಿನ್ನ ಕೋಪ ಮತ್ತು ಅದುವೇ ನಿನ್ನೊಳಗಿರುವ ಮೋಸದ ಪ್ರವೃತ್ತಿ. ಈ ಆಂತರಿಕ ಶತ್ರುಗಳೇ ನಿನ್ನ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತವೆ.
ಇದನ್ನು ಕೇಳಿದ ಅರ್ಜುನನು ಅತ್ಯಂತ ಕಾತರದಿಂದ ಕೇಳಿದನು, ಪ್ರಭು, ಹಾಗಾದರೆ ಈ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕು, ದಯವಿಟ್ಟು ಮಾರ್ಗದರ್ಶನ ಮಾಡಿ. ಕೃಷ್ಣನು ಅತ್ಯಂತ ಪ್ರಶಾಂತವಾಗಿ ನಗುತ್ತಾ ಹೇಳಿದನು, ಅರ್ಜುನ, ನೀನು ನಿನ್ನ ಪಾಲಿನ ಧರ್ಮವನ್ನು ಮಾತ್ರ ಶ್ರದ್ಧೆಯಿಂದ ಮಾಡು. ಯಾರು ನಿನ್ನನ್ನು ಮೋಸ ಮಾಡಿದರೋ ಅವರ ಬಗ್ಗೆ ಯೋಚಿಸಿ ನಿನ್ನ ಸಮಯ ವ್ಯರ್ಥ ಮಾಡಬೇಡ. ಯಾರು ನಿನ್ನನ್ನು ಅವಮಾನ ಮಾಡಿದರೋ ಅವರ ಬಗ್ಗೆ ಚಿಂತಿಸಬೇಡ. ನೀನು ಕೇವಲ ನಿನ್ನ ಸತ್ಯದ ದಾರಿಯಲ್ಲಿ ಮುನ್ನಡೆಯುತ್ತಿರು, ಏಕೆಂದರೆ ಮುಂದೊಂದು ದಿನ ನಿನ್ನ ಅದ್ಭುತ ಯಶಸ್ಸೇ ಆ ಎಲ್ಲರಿಗೂ ಸಿಗುವ ಅತಿದೊಡ್ಡ ಉತ್ತರವಾಗುತ್ತದೆ. ಭಗವಂತನ ಈ ಮಾತುಗಳನ್ನು ಕೇಳಿದ ತಕ್ಷಣ ಅರ್ಜುನನ ಚಂಚಲವಾದ ಮನಸ್ಸು ಈಗ ಸಂಪೂರ್ಣವಾಗಿ ಶಾಂತವಾಗಿತ್ತು. ಅವನನ್ನು ಕಾಡುತ್ತಿದ್ದ ಸಾವಿನ ಹಾಗೂ ಸೋಲಿನ ಭಯ ಮಾಯವಾಯಿತು. ಅವನು ತನ್ನೊಳಗಿನ ಅಹಂಕಾರವನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟನು. ಅವನು ತನ್ನ ಕ್ಷತ್ರಿಯ ಧರ್ಮವನ್ನು ಅತ್ಯಂತ ಶ್ರದ್ಧೆಯಿಂದ ಸ್ವೀಕರಿಸಿದನು. ವೀಕ್ಷಕರೇ, ಆ ದಿನ ಕುರುಕ್ಷೇತ್ರದಲ್ಲಿ ಅರ್ಜುನನು ಕೇವಲ ಒಬ್ಬ ಶ್ರೇಷ್ಠ ಯೋಧನಾಗಿ ಉಳಿಯಲಿಲ್ಲ. ಬದಲಾಗಿ ಅವನು ತನ್ನನ್ನು ತಾನು ಗೆದ್ದ, ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿದ ಒಬ್ಬ ಮಹಾನ್ ವ್ಯಕ್ತಿಯಾಗಿ ರೂಪುಗೊಂಡನು. ಈ ಅದ್ಭುತ ಕಥೆಗಳ ಹಿಂದಿರುವ ಪರಮಸತ್ಯ ಏನು ಗೊತ್ತೇ? ಜಗತ್ತಿನಲ್ಲಿ ನಿಮ್ಮನ್ನು ಮೋಸ ಮಾಡಿದವರು, ನಿಮ್ಮನ್ನು ಪದೇ ಪದೇ ಅವಮಾನ ಮಾಡಿದವರು ಇಂದು ಬಹುಶಃ ಅತ್ಯಂತ ಸಂತೋಷವಾಗಿರುವಂತೆ ನಿಮಗೆ ಕಾಣಬಹುದು. ಆದರೆ ನೆನಪಿರಲಿ, ಅವರ ಆ ಸಂತೋಷ ಮತ್ತು ಯಶಸ್ಸು ಖಂಡಿತವಾಗಿಯೂ ಶಾಶ್ವತವಲ್ಲ. ಕೊನೆಯಲ್ಲಿ ಸತ್ಯ ಯಾವಾಗಲೂ ಗೆದ್ದೇ ತೀರುತ್ತದೆ. ಮನುಷ್ಯನ ವಿನಯ ಯಾವಾಗಲೂ ಇತಿಹಾಸದಲ್ಲಿ ಉಳಿಯುತ್ತದೆ ಮತ್ತು ಪ್ರತಿಯೊಬ್ಬರ ಕರ್ಮ ಅವರವರ ಪಾಪಪುಣ್ಯಗಳಿಗೆ ತಕ್ಕಂತೆ ಖಂಡಿತವಾಗಿಯೂ ಉತ್ತರ ಕೊಡುತ್ತದೆ. ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಈ ಅಮೃತದಂತಹ ಮಾತುಗಳನ್ನು ಕೇಳಿದ ನಂತರ ಅವನ ಹೃದಯದಲ್ಲಿ ಒಂದು ವಿಶಿಷ್ಟವಾದ ಹೊಸ ಶಾಂತಿ ಹುಟ್ಟಿತು. ಆದರೆ ಮನುಷ್ಯನ ಮನಸ್ಸು ತಾನೇ, ಅವನ ಮನಸ್ಸಿನಲ್ಲಿ ಇನ್ನೂ ಒಂದು ಚಿಕ್ಕ ಸಂದೇಹ ಹಾಗೆಯೇ ಉಳಿದಿತ್ತು. ಅವನು ಅತ್ಯಂತ ನಿಧಾನವಾಗಿ ಭಕ್ತಿಯಿಂದ ಕೃಷ್ಣನನ್ನು ಕೇಳಿದನು, ಕೃಷ್ಣ, ಈ ಜಗತ್ತಿನಲ್ಲಿ ಯಾಕೆ ಸದಾ ಒಳ್ಳೆಯವರು ಹೆಚ್ಚು ಕಷ್ಟ ಮತ್ತು ನೋವನ್ನು ಅನುಭವಿಸುತ್ತಾರೆ, ಮತ್ತು ಯಾಕೆ ಮೋಸ ಮಾಡುವ ದುಷ್ಟರು ಕೆಲವೊಮ್ಮೆ ಅತ್ಯಂತ ಸಂತೋಷವಾಗಿರುವಂತೆ ಕಾಣುತ್ತಾರೆ? ಅರ್ಜುನನ ಈ ಮುಗ್ಧ ಪ್ರಶ್ನೆಗೆ ಕೃಷ್ಣನು ಮತ್ತೆ ಮೃದುವಾಗಿ ನಗುತ್ತಾ ಉತ್ತರಿಸಿದನು, ಅರ್ಜುನ, ನಿನ್ನ ಈ ಪ್ರಶ್ನೆಗೆ ಉತ್ತರವಾಗಿ ನಾನು ನಿನಗೆ ಇನ್ನೊಂದು ದೃಷ್ಟಾಂತವನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳು. ಒಂದು ಹಳ್ಳಿಯಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರಿದ್ದರು. ಅವರಲ್ಲಿ ಒಬ್ಬನು ಅತ್ಯಂತ ಸತ್ಯವಂತ ಹಾಗೂ ಧರ್ಮಮಾರ್ಗದಲ್ಲಿ ನಡೆಯುವವನು. ಮತ್ತೊಬ್ಬನು ತುಂಬ ಕುತಂತ್ರಿ ಹಾಗೂ ಮೋಸಗಾರ. ಸತ್ಯವಂತನು ಕೇವಲ ತನ್ನ ಕಠಿಣ ಶ್ರಮದಿಂದ ಪ್ರಾಮಾಣಿಕತೆಯಿಂದ ಬದುಕುತ್ತಿದ್ದನು. ಆದರೆ ಆ ಮೋಸಗಾರನು ಜನರಿಗೆ ಸುಳ್ಳು ಹೇಳಿ ಇತರರ ದೌರ್ಬಲ್ಯಗಳನ್ನು ಉಪಯೋಗಿಸಿಕೊಂಡು ಅಡ್ಡದಾರಿಯಲ್ಲಿ ವಿಪುಲವಾಗಿ ಹಣ ಸಂಪಾದಿಸುತ್ತಿದ್ದನು. ಹೀಗೆಯೇ ಕೆಲವು ವರ್ಷಗಳು ಉರುಳಿದವು. ಮೋಸಗಾರನು ತನ್ನ ಕುತಂತ್ರದಿಂದ ಊರಿನ ಅತ್ಯಂತ ಶ್ರೀಮಂತನಾದನು. ಆದರೆ ಆ ಪ್ರಾಮಾಣಿಕ ಸತ್ಯವಂತನು ಇನ್ನೂ ಅದೇ ಬಡತನದ ಸಾಮಾನ್ಯ ಜೀವನದಲ್ಲಿಯೇ ಉಳಿದಿದ್ದನು. ಊರಿನ ಜನರು ಹಣದ ಮದದಲ್ಲಿರುವ ಆ ಮೋಸಗಾರನನ್ನು ನೋಡಿ ಅಪಾರವಾಗಿ ಗೌರವಿಸುತ್ತಿದ್ದರು ಮತ್ತು ಪ್ರಾಮಾಣಿಕನಾದ ಸತ್ಯವಂತನನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು. ಒಂದು ದಿನ ಆ ಸತ್ಯವಂತನಿಗೆ ಅತ್ಯಂತ ಬೇಸರವಾಗಿ ಅವನು ದೇವರ ಬಳಿ ಅಳುತ್ತಾ ಕೇಳಿದನು, ಭಗವಂತ, ನಾನು ನನ್ನ ಜೀವನದಲ್ಲಿ ಯಾರಿಗೂ ಯಾವುದೇ ತಪ್ಪು ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಆದರೂ ನಾನು ಯಾಕೆ ಈ ಜೀವನದಲ್ಲಿ ಸೋಲುತ್ತಿದ್ದೇನೆ ಎಂದು ಕಣ್ಣೀರು ಹಾಕಿದನು. ಆ ಸಮಯದಲ್ಲಿ ಆಕಾಶವಾಣಿಯಂತೆ ಒಂದು ದೈವಿಕ ಧ್ವನಿ ಅವನಿಗೆ ಕೇಳಿಸಿತು. ಭಗವಂತನು ಹೇಳಿದನು, ಮಗನೇ, ನೀನು ಜೀವನದಲ್ಲಿ ಸೋಲುತ್ತಿಲ್ಲ, ಬದಲಾಗಿ ನಾನು ನಿನ್ನ ತಾಳ್ಮೆ ಮತ್ತು ಸತ್ಯನಿಷ್ಠೆಯನ್ನು ಪರೀಕ್ಷಿಸುತ್ತಿದ್ದೇನೆ. ಹೀಗೆ ಇನ್ನೂ ಕೆಲವು ವರ್ಷಗಳು ಕಳೆದವು. ಕಾಲಚಕ್ರ ಉರುಳಿದಂತೆ ಆ ಮೋಸಗಾರನ ಬಣ್ಣ ಬಯಲಾಯಿತು. ಅವನ ಎಲ್ಲ ಮೋಸದ ಸತ್ಯ ಜಗತ್ತಿಗೆ ಹೊರಬಂದಿತು. ಆಗ ಆ ಮೋಸಗಾರ ತನ್ನೆಲ್ಲ ಆಸ್ತಿ, ತನ್ನ ಸುಳ್ಳು ಗೌರವ, ತನ್ನ ಹಣ ಮತ್ತು ತನ್ನ ಜೀವನದ ನೆಮ್ಮದಿ, ಸಂತೋಷ ಎಲ್ಲವನ್ನೂ ಸಂಪೂರ್ಣವಾಗಿ ಕಳೆದುಕೊಂಡು ಬೀದಿಗೆ ಬಂದನು. ಆದರೆ ಆ ಬಡ ಸತ್ಯವಂತನು ತನ್ನ ಪ್ರಾಮಾಣಿಕತೆಯಿಂದಾಗಿ ಇಡೀ ಸಮಾಜದ ಅಪಾರವಾದ ಗೌರವ ಮತ್ತು ಪ್ರೀತಿಯನ್ನು ಪಡೆದನು. ಕೃಷ್ಣನು ಮತ್ತೊಮ್ಮೆ ಅರ್ಜುನನ ಕಡೆ ನೋಡಿ ಅತ್ಯಂತ ಗಂಭೀರವಾಗಿ ಹೇಳಿದನು, ಅರ್ಜುನ, ಅಧರ್ಮದಿಂದ ಸಿಗುವ ತಾತ್ಕಾಲಿಕ ಜಯ ಎಂದಿಗೂ ನಿಜವಾದ ಜಯ ಅಲ್ಲ. ಸತ್ಯದ ಜಯ ಸ್ವಲ್ಪ ನಿಧಾನವಾಗಿರಬಹುದು, ಆದರೆ ಅದು ಮಾತ್ರ ಯುಗಯುಗಗಳಿಗೂ ಶಾಶ್ವತವಾಗಿರುತ್ತದೆ. ಈ ಮಾತುಗಳನ್ನು ಕೇಳಿದ ತಕ್ಷಣ ಅರ್ಜುನನ ಕಣ್ಣುಗಳಲ್ಲಿ ಈಗ ಸಂಪೂರ್ಣವಾದ ಆತ್ಮವಿಶ್ವಾಸ ಮತ್ತು ಧೈರ್ಯ ಎದ್ದು ಕಾಣಿಸುತ್ತಿತ್ತು. ಆಗ ಕೃಷ್ಣನು ಮತ್ತೊಂದು ಸುಂದರವಾದ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಅರ್ಜುನ, ಒಂದು ಬಾರಿ ಒಂದು ಶಕ್ತಿಶಾಲಿ ಗರುಡ ಪಕ್ಷಿ ನೀಲಾಕಾಶದಲ್ಲಿ ಹಾರುತ್ತಿತ್ತು. ಅದು ತನ್ನ ಬಲದಿಂದ ಅತ್ಯಂತ ಎತ್ತರಕ್ಕೆ ಹಾರಿತು. ಅಷ್ಟು ಎತ್ತರಕ್ಕೆ ಹೋದ ತಕ್ಷಣ ಆ ಗರುಡ ಪಕ್ಷಿಗೆ ತಾನೇ ಈ ಇಡೀ ಜಗತ್ತಿನ ಏಕೈಕ ರಾಜ ಎಂಬ ಅಹಂಕಾರ ಮೂಡಿತು. ಅದು ತನಗಿಂತ ಕೆಳಗೆ ಹಾರುತ್ತಿದ್ದ ಇತರ ಚಿಕ್ಕ ಪುಟ್ಟ ಹಕ್ಕಿಗಳನ್ನು ನೋಡಿ ಅಹಂಕಾರದಿಂದ ನಗಿತು. ನೀವು ಯಾರು ನನ್ನ ಸಮಾನಕ್ಕೆ, ನನ್ನ ಮಟ್ಟಕ್ಕೆ ಬರಲು ಸಾಧ್ಯವೇ ಇಲ್ಲ ಎಂದು ಆ ಹಕ್ಕಿಗಳನ್ನು ಗೇಲಿ ಮಾಡಿತು. ಆದರೆ ಕೇವಲ ಸ್ವಲ್ಪ ಸಮಯದ ನಂತರ ಆ ಗರುಡ ಪಕ್ಷಿಗೆ ಒಂದು ಕಟುವಾದ ಸತ್ಯದ ಅರಿವಾಯಿತು. ಅದು ಅತ್ಯಂತ ಎತ್ತರದಲ್ಲಿ ಹಾರುತ್ತಿತ್ತು ನಿಜ, ಆದರೆ ಅಲ್ಲಿ ಅದು ಸಂಪೂರ್ಣವಾಗಿ ಒಂಟಿಯಾಗಿತ್ತು. ಆ ಎತ್ತರದಲ್ಲಿ ಅದಕ್ಕೆ ಸಹಾಯ ಮಾಡಲು ಯಾವ ಸ್ನೇಹಿತರಿರಲಿಲ್ಲ. ಅದರ ಜೊತೆ ಆಟವಾಡಲು ಯಾರೂ ಇರಲಿಲ್ಲ
ಮತ್ತು ಅಲ್ಲಿ ಅದಕ್ಕೆ ಯಾವುದೇ ರೀತಿಯ ಸಂತೋಷವಿರಲಿಲ್ಲ. ಆಗ ಆ ಅಹಂಕಾರಿ ಗರುಡನಿಗೆ ಅರಿವಾಯಿತು, ಕೇವಲ ಸ್ಥಾನಮಾನದ ಎತ್ತರ ಮನುಷ್ಯನಿಗೆ ಎಂದಿಗೂ ಸಂತೋಷ ಕೊಡುವುದಿಲ್ಲ, ಇತರರೊಂದಿಗೆ ಬೆರೆಯುವ ವಿನಯ ಮಾತ್ರ ನಿಜವಾದ ಸಂತೋಷ ಕೊಡುತ್ತದೆ ಎಂದು. ಕೃಷ್ಣನು ಹೇಳಿದನು, ಅರ್ಜುನ, ಅಹಂಕಾರ ನಿನ್ನನ್ನು ಸಮಾಜದಲ್ಲಿ ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗಬಹುದು, ಆದರೆ ನಿನ್ನಲ್ಲಿರುವ ವಿನಯ ಮಾತ್ರ ನಿನ್ನನ್ನು ಒಳಗಿನಿಂದ ಸಂತೋಷವಾಗಿರಿಸುತ್ತದೆ. ಇದನ್ನು ಕೇಳಿ ಅರ್ಜುನನು ಅತ್ಯಂತ ಕುತೂಹಲದಿಂದ ಕೇಳಿದನು, ಕೃಷ್ಣ, ಹಾಗಾದರೆ ಉದ್ದೇಶಪೂರ್ವಕವಾಗಿ ಇತರರಿಗೆ ಮೋಸ ಮಾಡಿದವರು ಯಾವಾಗ ತಮ್ಮ ಕರ್ಮದ ಶಿಕ್ಷೆಯನ್ನು ಪಡೆಯುತ್ತಾರೆ? ಕೃಷ್ಣನು ಅತ್ಯಂತ ಅರ್ಥಗರ್ಭಿತವಾಗಿ ಉತ್ತರಿಸಿದನು, ಅರ್ಜುನ, ಇತರರಿಗೆ ಮೋಸ ಮಾಡುವವನು ತನ್ನ ಜೀವನದಲ್ಲಿ ಎಂದಿಗೂ ಶಾಂತವಾಗಿ ನೆಮ್ಮದಿಯಿಂದ ಇರಲು ಸಾಧ್ಯವೇ ಇಲ್ಲ. ಅವನು ಪ್ರತಿದಿನ ಪ್ರತಿಕ್ಷಣವೂ ತನ್ನ ಸತ್ಯ ಎಲ್ಲಿ ಹೊರಬರುತ್ತದೆಯೋ, ತನ್ನ ಮಾನ ಎಲ್ಲಿ ಹೋಗುತ್ತದೆಯೋ ಎಂಬ ಭಯದಲ್ಲಿಯೇ ಬದುಕುತ್ತಿರುತ್ತಾನೆ. ಆ ನಿರಂತರವಾದ ಭಯ ಮತ್ತು ಆತಂಕವೇ ಭಗವಂತನು ಅವನಿಗೆ ನೀಡುವ ಅತ್ಯಂತ ದೊಡ್ಡ ಶಿಕ್ಷೆ. ಅಲ್ಲಿ ಕೆಲವು ಕ್ಷಣಗಳ ಕಾಲ ಆಳವಾದ ಮೌನ ಆವರಿಸಿತ್ತು. ಕುರುಕ್ಷೇತ್ರದ ಗಾಳಿ ಅತ್ಯಂತ ನಿಧಾನವಾಗಿ ಪ್ರಶಾಂತವಾಗಿ ಬೀಸುತ್ತಿತ್ತು. ಆ ಮೌನವನ್ನು ಮುರಿದು ಕೃಷ್ಣನು ಒಂದು ಅತ್ಯಂತ ದೊಡ್ಡ ಸತ್ಯವನ್ನು ಜಗತ್ತಿಗೆ ಸಾರಿದನು. ಅರ್ಜುನ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಯಾವಾಗಲೂ ಎರಡು ದಾರಿಗಳಿರುತ್ತವೆ. ಒಂದು ಕಷ್ಟವಿಲ್ಲದ ಸುಲಭದ ದಾರಿ, ಮತ್ತೊಂದು ಕಲ್ಲು ಮುಳ್ಳುಗಳಿಂದ ಕೂಡಿದ ಸತ್ಯದ ದಾರಿ. ಆ ಸುಲಭದ ದಾರಿ ಮನುಷ್ಯನಿಗೆ ಕೇವಲ ತಾತ್ಕಾಲಿಕವಾದ ಸಂತೋಷವನ್ನು ಮಾತ್ರ ಕೊಡುತ್ತದೆ, ಆದರೆ ಸತ್ಯದ ದಾರಿ ಆರಂಭದಲ್ಲಿ ಕಠಿಣವೆನಿಸಿದರೂ ಅದು ಭವಿಷ್ಯದಲ್ಲಿ ಶಾಶ್ವತವಾದ ಸಂತೋಷವನ್ನು ಕೊಡುತ್ತದೆ. ಈಗ ಆಯ್ಕೆ ಸಂಪೂರ್ಣವಾಗಿ ನಿನ್ನ ಕೈಯಲ್ಲಿದೆ. ಅರ್ಜುನನು ಭಕ್ತಿಯಿಂದ ತನ್ನ ತಲೆಯನ್ನು ತಗ್ಗಿಸಿ ಕೈಮುಗಿದು ಹೇಳಿದನು, ಪ್ರಭು, ನಾನು ಇಂದಿನಿಂದ ಆ ಕಠಿಣವಾದ ಸತ್ಯದ ದಾರಿಯನ್ನೇ ಆಯ್ಕೆ ಮಾಡುತ್ತೇನೆ. ಇದನ್ನು ಕೇಳಿ ಕೃಷ್ಣನು ಅತ್ಯಂತ ಸಂತೋಷದಿಂದ ನಗುತ್ತಾ ಹೇಳಿದನು, ಹಾಗಾದರೆ ಅರ್ಜುನ, ಸತ್ಯದ ದಾರಿಯಲ್ಲಿ ನಡೆಯುವ ನಿನ್ನನ್ನು ಈ ಮೂರು ಲೋಕದಲ್ಲಿ ಯಾರೂ ಕೂಡ ಸೋಲಿಸಲು ಸಾಧ್ಯವೇ ಇಲ್ಲ. ಆತ್ಮೀಯ ವೀಕ್ಷಕರೇ, ಕೃಷ್ಣ ಹೇಳಿದ ಈ ಕಥೆ ಕೇವಲ ದ್ವಾಪರಯುಗದ ಅರ್ಜುನನ ಕಥೆ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಇಂದಿನ ಜೀವನದ ಕಥೆ. ಇಂದು ನಿಮ್ಮ ದೈನಂದಿನ ಜೀವನದಲ್ಲೂ ಕೂಡ ನಿಮ್ಮನ್ನು ನಂಬಿಸಿ ಮೋಸ ಮಾಡುವವರು ಅನೇಕರಿರಬಹುದು. ಸಕಾರಣವಿಲ್ಲದೆ ನಿಮ್ಮನ್ನು ಪದೇ ಪದೇ ಅವಮಾನ ಮಾಡುವವರೂ ಇರಬಹುದು. ಆದರೆ ದಯವಿಟ್ಟು ನೆನಪಿಡಿ, ಆ ಅವಮಾನ ಅಥವಾ ಮೋಸ ಖಂಡಿತ ನಿಮ್ಮ ಜೀವನದ ಅಂತ್ಯ ಅಲ್ಲ. ಬದಲಾಗಿ ಅದು ನಿಮ್ಮ ಶಕ್ತಿಯನ್ನು ಹೊರತರಲು ಭಗವಂತನು ನೀಡುತ್ತಿರುವ ಬಹುದೊಡ್ಡ ಪರೀಕ್ಷೆ. ಜೀವನದಲ್ಲಿ ಬರುವ ಪ್ರತಿಯೊಂದು ನೋವು ನಿಮ್ಮನ್ನು ಮಾನಸಿಕವಾಗಿ ಮತ್ತಷ್ಟು ಬಲವಾಗಿಸುತ್ತದೆ. ಪ್ರತಿಯೊಂದು ಮೋಸ ನಿಮ್ಮನ್ನು ಮುಂದಿನ ಹೆಜ್ಜೆ ಇಡುವಾಗ ಮತ್ತಷ್ಟು ಬುದ್ಧಿವಂತನಾಗಿಸುತ್ತದೆ ಮತ್ತು ಪ್ರತಿಯೊಂದು ಅವಮಾನ ನಿಮ್ಮನ್ನು ಛಲದಿಂದ ಯಶಸ್ಸಿನ ಕಡೆಗೆ ಬಹುಬೇಗ ತೆಗೆದುಕೊಂಡು ಹೋಗುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ನೀವೆಷ್ಟು ಎತ್ತರಕ್ಕೆ ಬೆಳೆದರೂ ಎಂದಿಗೂ ಅಹಂಕಾರ ಮಾಡಬೇಡಿ. ನಿಮ್ಮ ಸ್ವಾರ್ಥಕ್ಕಾಗಿ ಎಂದಿಗೂ ಯಾರಿಗೂ ಮೋಸ ಮಾಡಬೇಡಿ ಮತ್ತು ಎಷ್ಟೇ ಕಷ್ಟ ಬಂದರೂ ಎಂದಿಗೂ ನಿಮ್ಮ ಒಳಗಿನ ಸತ್ಯವನ್ನು ಬಿಡಬೇಡಿ. ಏಕೆಂದರೆ ಈ ಜಗತ್ತಿನಲ್ಲಿ ಕೊನೆಗೆ ಸತ್ಯವೇ ಗೆಲ್ಲುತ್ತದೆ ಮತ್ತು ಸತ್ಯದ ಜೊತೆಗಿರುವ ನೀವು ಕೂಡ ಖಂಡಿತವಾಗಿಯೂ ಗೆಲ್ಲುತ್ತೀರಿ. ಭಗವಾನ್ ಶ್ರೀಕೃಷ್ಣನು ಆ ದಿನ ಅರ್ಜುನನಿಗೆ ಮತ್ತೊಂದು ಮಹತ್ವದ ಮಾತು ಹೇಳಿದನು. ಅರ್ಜುನ, ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲು ನೀನು ಹೊರಗಿನ ಜಗತ್ತನ್ನು ಬದಲಾಯಿಸುವ ಯಾವುದೇ ಅಗತ್ಯವಿಲ್ಲ. ಮೊದಲು ನೀನು ನಿನ್ನ ಒಳಗಿನ ಕಲ್ಮಶ ತುಂಬಿದ ಮನಸ್ಸನ್ನು ಬದಲಾಯಿಸು. ನಿನ್ನ ಮನಸ್ಸು ಶುದ್ಧವಾದರೆ ಅದರಿಂದ ನಿನ್ನ ಸುತ್ತಲಿನ ಜಗತ್ತು ತಾನಾಗಿಯೇ ಬದಲಾಗುತ್ತದೆ. ಅರ್ಜುನನು ಆ ನಿರ್ಣಾಯಕ ದಿನ ಒಂದು ಅತ್ಯಂತ ಮಹತ್ವದ ಪಾಠವನ್ನು ಕಲಿತನು. ಅವನು ಹೊರಗಿನ ಶತ್ರುಗಳನ್ನು ಯುದ್ಧದಲ್ಲಿ ಗೆಲ್ಲುವ ಮುನ್ನ ತನ್ನೊಳಗಿನ ಅರಿಷಡ್ವರ್ಗಗಳನ್ನು ಸಂಪೂರ್ಣವಾಗಿ ಗೆದ್ದನು. ಸ್ನೇಹಿತರೆ, ನೀವು ಕೂಡ ಇಂದು ಕೃಷ್ಣನ ಸಾಕ್ಷಿಯಾಗಿ ಒಂದು ದೃಢವಾದ ನಿರ್ಧಾರ ಮಾಡಿ. ನೀವು ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ನಾಶ ಮಾಡುವ ಅಹಂಕಾರವನ್ನು ಆಯ್ಕೆ ಮಾಡುತ್ತೀರೋ ಅಥವಾ ಎಲ್ಲರನ್ನೂ ಒಗ್ಗೂಡಿಸುವ ವಿನಯವನ್ನು ಆಯ್ಕೆ ಮಾಡುತ್ತೀರೋ? ನೀವು ಕ್ಷಣಿಕ ಸುಖ ನೀಡುವ ಮೋಸವನ್ನು ಆಯ್ಕೆ ಮಾಡುತ್ತೀರೋ ಅಥವಾ ಶಾಶ್ವತ ನೆಮ್ಮದಿ ನೀಡುವ ಸತ್ಯವನ್ನು ಆಯ್ಕೆ ಮಾಡುತ್ತೀರೋ ಎಂದು ನೀವೇ ನಿರ್ಧರಿಸಿ. ನಿಮ್ಮ ಇಂದಿನ ಈ ಆಯ್ಕೆಯೇ ನಿಮ್ಮ ನಾಳಿನ ಭವಿಷ್ಯವನ್ನು ಸ್ಪಷ್ಟವಾಗಿ ನಿರ್ಧರಿಸುತ್ತದೆ. ಕೃಷ್ಣನ ಮಾತುಗಳನ್ನು ಕೇಳಿದ ಅರ್ಜುನನು ಆಳವಾದ ಉಸಿರೆಳೆದನು. ಅವನ ಹೃದಯ ಈಗ ಹಿಂದಿನಂತೆ ದುರ್ಬಲವಾಗಿ ಭಯಭೀತವಾಗಿರಲಿಲ್ಲ. ಅವನ ದೇಹದ ಕಣಕಣದಲ್ಲಿಯೂ ಒಂದು ಹೊಸ ದೈವಿಕ ಶಕ್ತಿ ಹರಿಯುತ್ತಿತ್ತು. ಆದರೆ ಜಗನ್ನಾಟಕ ಸೂತ್ರಧಾರಿಯಾದ ಕೃಷ್ಣನು ಇನ್ನೂ ಅವನ ಕಡೆ ಅತ್ಯಂತ ಗಮನದಿಂದ ನೋಡುತ್ತಿದ್ದನು. ಕೃಷ್ಣನು ಹೇಳಿದನು, ಅರ್ಜುನ, ನಾನು ನಿನಗೆ ಇನ್ನೊಂದು ಪರಮ ಸತ್ಯವನ್ನು ಹೇಳಬೇಕು. ಇದು ಪ್ರಪಂಚದ ಬಹಳ ಜನರಿಗೆ ಗೊತ್ತೇ ಇಲ್ಲ. ಮೋಸ ಮಾಡುವ ಮನುಷ್ಯನು ಮೊದಲಿಗೆ ತನ್ನ ಸ್ವಾರ್ಥಕ್ಕಾಗಿ ಇತರರನ್ನು ಮೋಸ ಮಾಡುತ್ತಾನೆ. ಆದರೆ ಕೊನೆಯಲ್ಲಿ ಅವನು ತನ್ನ ಅರಿವಿಗೆ ಬಾರದಂತೆ ತನ್ನ ಸ್ವಂತ ಆತ್ಮವನ್ನೇ ಮೋಸ ಮಾಡುತ್ತಾನೆ. ಅರ್ಜುನನಿಗೆ ಇದು ಅರ್ಥವಾಗದೆ ಗೊಂದಲದಿಂದ ಕೇಳಿದನು, ಪ್ರಭು, ತನ್ನ ಆತ್ಮವನ್ನೇ ಮೋಸ ಮಾಡುತ್ತಾನೆ ಎಂದರೆ ಅದರ ಅರ್ಥವೇನು? ಕೃಷ್ಣನು ಅತ್ಯಂತ ಗಂಭೀರವಾಗಿ ಹೇಳಿದನು, ಹೌದು ಅರ್ಜುನ, ಆತ್ಮವಂಚನೆ ಮಾಡಿಕೊಳ್ಳುತ್ತಾನೆ. ಏಕೆಂದರೆ ತಪ್ಪು ಮಾಡಿದಾಗ ಅವನು ತನ್ನೊಳಗಿನ ನಿಜವಾದ ನೈತಿಕ ಶಕ್ತಿಯನ್ನೇ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾನೆ. ಇದರ ಬಗ್ಗೆ ನಿನಗೊಂದು ಕತೆ ಹೇಳುತ್ತೇನೆ ಕೇಳು. ಹಿಂದೆ ಒಂದು ದೊಡ್ಡ ನಗರದಲ್ಲಿ ಒಬ್ಬ ಅತ್ಯಂತ ಪ್ರತಿಭಾವಂತ ಶಿಲ್ಪಿ ಇದ್ದನು.
ಅವನು ಕಲ್ಲಿನಲ್ಲಿ ಅದ್ಭುತವಾದ ಜೀವಂತವಾಗಿರುವಂತೆ ಕಾಣುವ ಸುಂದರ ಮೂರ್ತಿಗಳನ್ನು ಕೆತ್ತುತ್ತಿದ್ದನು. ಅವನ ಕೈಚಳಕದಲ್ಲಿ ಸಾಕ್ಷಾತ್ ಜೀವ ಇತ್ತು. ಆದರೆ ಅವನ ಕಲೆಗೆ ಸಿಕ್ಕ ಮನ್ನಣೆಯಿಂದ ಒಂದು ದಿನ ಅವನೊಳಗೆ ತಡೆಯಲಾರದಷ್ಟು ಅಹಂಕಾರ ಹುಟ್ಟಿತು. ಈ ಇಡೀ ಜಗತ್ತಿನಲ್ಲಿ ನನ್ನಷ್ಟು ಶ್ರೇಷ್ಠನಾದ ಕಲೆಗಾರ ಯಾರೂ ಇಲ್ಲ ಎಂದು ಅವನು ಅಹಂಕಾರದಿಂದ ಯೋಚಿಸಿದನು. ಒಂದು ದಿನ ಅವನು ಒಂದು ಅತ್ಯಂತ ಪ್ರಮುಖವಾದ ಮೂರ್ತಿಯನ್ನು ಕೆತ್ತುತ್ತಿದ್ದಾಗ ತನ್ನ ಅಹಂಕಾರದ ಮದದಲ್ಲಿ ಅವನು ತನ್ನ ಕೆಲಸವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಅವನು ತನ್ನ ಕಲೆಯಲ್ಲಿ ಅಲಕ್ಷ್ಯ ಮಾಡಿದನು. ಆ ಕಾರಣದಿಂದ ಆ ಮೂರ್ತಿಯಲ್ಲಿ ಒಂದು ಚಿಕ್ಕ ಆದರೆ ಪ್ರಮುಖವಾದ ದೋಷ ಉಳಿಯಿತು. ಆ ಮೂರ್ತಿಯನ್ನು ನೋಡಿದ ಸಾಮಾನ್ಯ ಜನರಿಗೆ ಆ ದೋಷ ಯಾರಿಗೂ ಕಾಣಿಸಲಿಲ್ಲ. ಆದರೆ ಆ ಮೂರ್ತಿಯನ್ನು ಕೆತ್ತಿದ ಆ ಶಿಲ್ಪಿಗೆ ಮಾತ್ರ ತನ್ನ ತಪ್ಪಿನ ಬಗ್ಗೆ, ಆ ದೋಷದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿತ್ತು. ಆ ದಿನದಿಂದ ಆ ಶಿಲ್ಪಿಯ ಸ್ವಂತ ಮನಸ್ಸು, ಅವನ ಆತ್ಮ ಅವನನ್ನು ವಿಪರೀತವಾಗಿ ಕಾಡತೊಡಗಿತು. ತಾನು ಕಲೆಗೆ ಮೋಸ ಮಾಡಿದೆ ಎಂಬ ಅಪರಾಧಿ ಭಾವ ಅವನನ್ನು ಸುಡತೊಡಗಿತು. ಅಂದಿನಿಂದ ಅವನಿಗೆ ಜೀವನದಲ್ಲಿ ಕಿಂಚಿತ್ತೂ ಶಾಂತಿ ಇರಲಿಲ್ಲ. ರಾತ್ರಿ ನಿದ್ದೆ ಇರಲಿಲ್ಲ ಮತ್ತು ಅವನಿಗೆ ಯಾವುದೇ ಸಂತೋಷ ಇರಲಿಲ್ಲ. ಏಕೆಂದರೆ ಇಡೀ ಜಗತ್ತಿಗೆ ಸುಳ್ಳು ಹೇಳಿದರೂ ಅವನ ಒಳಗಿನ ಆತ್ಮಕ್ಕೆ ಮಾತ್ರ ತಾನು ಮಾಡಿದ ತಪ್ಪಿನ ಸತ್ಯ ಸ್ಪಷ್ಟವಾಗಿ ಗೊತ್ತಿತ್ತು. ಕೃಷ್ಣನು ಈ ಕಥೆಯನ್ನು ವಿವರಿಸಿ ಹೇಳಿದನು, ಅರ್ಜುನ, ಒಬ್ಬ ಮನುಷ್ಯ ತನ್ನ ಮಾತಿನಿಂದ ಇಡೀ ಜಗತ್ತನ್ನೇ ಮೋಸ ಮಾಡಬಹುದು, ಆದರೆ ಆ ಭಗವಂತನ ಸ್ವರೂಪವಾಗಿರುವ ತನ್ನ ಆತ್ಮವನ್ನು ಮೋಸ ಮಾಡಲು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಒಳಗಿನ ಆತ್ಮ ಯಾವಾಗಲೂ ಪ್ರತಿಕ್ಷಣವೂ ನಿನ್ನ ಸತ್ಯವನ್ನು ನಿಖರವಾಗಿ ತಿಳಿದಿರುತ್ತದೆ. ಈ ಮಾತುಗಳನ್ನು ಕೇಳಿ ಕೆಲಕ್ಷಣ ಆ ಇಬ್ಬರೂ ಮಹನೀಯರು ಸಂಪೂರ್ಣವಾಗಿ ಮೌನವಾಗಿದ್ದರು. ಆ ಪವಿತ್ರವಾದ ಮೌನದಲ್ಲಿ ಒಂದು ಬಹುದೊಡ್ಡ ದೈವಿಕ ಜ್ಞಾನ ಅಡಗಿತ್ತು. ಸ್ವಲ್ಪ ಸಮಯದ ನಂತರ ಕೃಷ್ಣನು ಮತ್ತೆ ಮಾತನಾಡಲು ಶುರುಮಾಡಿದನು. ಅರ್ಜುನ, ಮನುಷ್ಯನಿಗೆ ಈ ಅಹಂಕಾರ ಎಂಬ ಕಾಯಿಲೆ ಹೇಗೆ ಹುಟ್ಟುತ್ತದೆ ಗೊತ್ತಾ ಎಂದು ಪ್ರಶ್ನಿಸಿದನು. ಅರ್ಜುನನು ತನಗೆ ಗೊತ್ತಿಲ್ಲ ಎಂಬಂತೆ ನಿಧಾನವಾಗಿ ತಲೆಯನ್ನು ಅಲ್ಲಾಡಿಸಿದನು. ಆಗ ಕೃಷ್ಣನು ಜಗತ್ತಿನ ಬಹುದೊಡ್ಡ ಸತ್ಯವನ್ನು ಬಿಚ್ಚಿಡುತ್ತಾ ಹೇಳಿದನು. ಅರ್ಜುನ, ಮನುಷ್ಯನಲ್ಲಿ ಅಹಂಕಾರ ಹುಟ್ಟುವುದು ಅವನೊಳಗಿನ ಭಯದಿಂದ. ಹೌದು, ಒಬ್ಬ ವ್ಯಕ್ತಿಗೆ ತನ್ನ ಸಾಮರ್ಥ್ಯದ ಮೇಲೆ, ತನ್ನ ವ್ಯಕ್ತಿತ್ವದ ಮೇಲೆ ಸಂಪೂರ್ಣ ನಂಬಿಕೆ ಇಲ್ಲದಾಗ ತನ್ನ ದೌರ್ಬಲ್ಯವನ್ನು ಮುಚ್ಚಿಡಲು ಅವನು ಅಹಂಕಾರ ಎಂಬ ಸುಳ್ಳು ಕವಚವನ್ನು ಧರಿಸುತ್ತಾನೆ. ವಾಸ್ತವದಲ್ಲಿ ಅಹಂಕಾರ ಎಂಬುದು ಒಂದು ಸುಂದರವಾದ ಮುಖವಾಡ ಮಾತ್ರ. ಅವನು ತನ್ನ ಒಳಗಿನ ಅಸಹಾಯಕತೆಯನ್ನು, ದುರ್ಬಲತೆಯನ್ನು ಮರೆಮಾಚಲು ಅಹಂಕಾರದ ಮೊರೆ ಹೋಗುತ್ತಾನೆ. ಇದನ್ನು ಕೇಳಿ ಅರ್ಜುನ ಅತ್ಯಂತ ಆಶ್ಚರ್ಯಪಟ್ಟನು. ಪ್ರಭು, ಹಾಗಾದರೆ ಅಹಂಕಾರಿ ವ್ಯಕ್ತಿ ಹೊರಗಿನಿಂದ ಬಲಶಾಲಿಯಾಗಿ ಕಂಡರೂ ಒಳಗಿನಿಂದ ದುರ್ಬಲನಾಗಿರುತ್ತಾನೆಯೇ ಎಂದು ಕೇಳಿದನು. ಕೃಷ್ಣನು ಮುಗುಳ್ನಗುತ್ತಾ ಹೇಳಿದನು, ಹೌದು ಅರ್ಜುನ, 100ಕ್ಕೆ 100 ಸತ್ಯ. ನಿಜವಾದ ಶಕ್ತಿಶಾಲಿ ಹಾಗೂ ಜ್ಞಾನಿ ವ್ಯಕ್ತಿಗೆ ತನ್ನನ್ನು ತಾನು ಪ್ರದರ್ಶಿಸಿಕೊಳ್ಳಲು ಅಹಂಕಾರದ ಯಾವುದೇ ಅಗತ್ಯವಿರುವುದಿಲ್ಲ. ಉದಾಹರಣೆಗೆ ನೋಡು, ಅಪಾರವಾದ ನೀರನ್ನು ಹೊಂದಿರುವ ಆಳವಾದ ಸಮುದ್ರ ಯಾವಾಗಲೂ ಅತ್ಯಂತ ಶಾಂತವಾಗಿರುತ್ತದೆ. ಅದರಲ್ಲಿ ಯಾವುದೇ ಅಬ್ಬರ ಇರುವುದಿಲ್ಲ. ಆದರೆ ಸ್ವಲ್ಪವೇ ನೀರಿರುವ ಆಳವಿಲ್ಲದ ಚಿಕ್ಕ ನದಿ ಮಾತ್ರ ಕಲ್ಲು ಬಂಡೆಗಳಿಗೆ ಅಪ್ಪಳಿಸುತ್ತಾ ಸದಾ ವಿಪರೀತ ಶಬ್ದ ಮಾಡುತ್ತದೆ. ಭಗವಂತನ ಈ ಅದ್ಭುತವಾದ ಮಾತು ಅರ್ಜುನನ ಹೃದಯದ ಆಳಕ್ಕೆ ನಾಟಿತು. ಅವನು ಕೂಡಲೇ ತನ್ನ ಹಿಂದಿನ ಇಡೀ ಜೀವನವನ್ನು ಒಮ್ಮೆ ನೆನಪಿಸಿಕೊಂಡನು. ತಾನು ಮಾಡಿದ ಎಷ್ಟೋ ತಪ್ಪುಗಳನ್ನು, ಪ್ರದರ್ಶಿಸಿದ ತನ್ನ ಅಹಂಕಾರವನ್ನೂ ನೆನಪಿಸಿಕೊಂಡನು. ಆ ಪಶ್ಚಾತ್ತಾಪದಿಂದ ನಿಧಾನವಾಗಿ ಅವನ ಕಣ್ಣುಗಳಲ್ಲಿ ಕಂಬನಿ ತುಂಬಿ ಹರಿಯಿತು. ಅರ್ಜುನನ ಈ ಸ್ಥಿತಿಯನ್ನು ನೋಡಿದ ಕರುಣಾಮಯಿ ಕೃಷ್ಣನು ಅತ್ಯಂತ ಪ್ರೀತಿಯಿಂದ ಅವನ ಭುಜದ ಮೇಲೆ ತನ್ನ ಕೈಯಿಟ್ಟನು ಮತ್ತು ಮೃದುವಾಗಿ ಹೇಳಿದನು, ಅಳಬೇಡ ಅರ್ಜುನ, ಮನುಷ್ಯನಾಗಿ ಹುಟ್ಟಿದ ಮೇಲೆ ತಪ್ಪು ಮಾಡುವುದು ಬಹುದೊಡ್ಡ ಪಾಪ ಅಲ್ಲ. ಆದರೆ ತಾನು ಮಾಡಿದ ತಪ್ಪನ್ನು ಅರಿಯದೇ ಇರುವುದು, ಅದನ್ನು ತಿದ್ದಿಕೊಳ್ಳದೇ ಇರುವುದು ಅತ್ಯಂತ ದೊಡ್ಡ ಪಾಪ. ಇಂದು ನೀನು ನಿನ್ನ ತಪ್ಪುಗಳನ್ನು ಅರಿತಿದ್ದೀಯಾ, ಪಶ್ಚಾತ್ತಾಪ ಪಡುತ್ತಿದ್ದೀಯಾ. ಭಗವಂತನ ಕ್ಷಮೆಗೆ ಅದೇ ಸಾಕು. ಆಗ ಕೃಷ್ಣನು ಆ ಯುದ್ಧ ಭೂಮಿಯಲ್ಲಿ ಒಂದು ಅಂತಿಮ ದೃಷ್ಟಾಂತವನ್ನು ಹೇಳಿದನು. ಅರ್ಜುನ, ಒಂದು ಬಾರಿ ಒಂದು ಚಿಕ್ಕ ಮಣ್ಣಿನ ದೀಪ ಇತ್ತು. ಅದು ಒಂದು ದಟ್ಟವಾದ ಕತ್ತಲೆ ತುಂಬಿದ ಕೋಣೆಯಲ್ಲಿ ಒಂಟಿಯಾಗಿ ಬೆಳಗುತ್ತಿತ್ತು. ಆ ಇಡೀ ಕೋಣೆಯಲ್ಲಿ ಆವರಿಸಿದ್ದ ಅಗಾಧವಾದ ಕತ್ತಲೆ ಆ ಚಿಕ್ಕ ದೀಪವನ್ನು ನೋಡಿ ಗೇಲಿ ಮಾಡಿ ನಗುತ್ತಿತ್ತು. ಎಲೈ ದೀಪವೇ, ನೀನು ನೋಡಲು ಅತ್ಯಂತ ಚಿಕ್ಕವನು, ಅತ್ಯಂತ ದುರ್ಬಲನು. ನಾನು ಇಡೀ ಕೋಣೆಯನ್ನು ವ್ಯಾಪಿಸಿರುವ ಬೃಹತ್ ಕತ್ತಲೆ. ನೀನು ಎಂದಿಗೂ ನನ್ನನ್ನು ಸೋಲಿಸಲು, ನನ್ನನ್ನು ದೂರ ಮಾಡಲು ಸಾಧ್ಯವೇ ಇಲ್ಲ ಎಂದು ಅಹಂಕಾರದಿಂದ ಹೇಳಿತು. ಆದರೆ ಆ ಸತ್ಯಸ್ವರೂಪಿಯಾದ ದೀಪಕತ್ತಲೆಯ ಮಾತಿಗೆ ಮರುಮಾತನಾಡದೆ ಏನೂ ಹೇಳಲಿಲ್ಲ. ಅದು ಕೇವಲ ತನ್ನ ಪಾಲಿನ ಕರ್ತವ್ಯವನ್ನು ಮಾಡುತ್ತಾ ಪ್ರಶಾಂತವಾಗಿ ಬೆಳಗುತ್ತಲೇ ಇತ್ತು. ಆ ದೀಪದ ನಿರಂತರವಾದ ಬೆಳಕಿನಿಂದ ನಿಧಾನವಾಗಿ ಆ ಕೋಣೆಯ ಕತ್ತಲೆ ಕಡಿಮೆಯಾಗತೊಡಗಿತು. ಕೊನೆಗೆ ಆ ಅಗಾಧವಾದ ಕತ್ತಲೆ ಆ ಚಿಕ್ಕ ದೀಪದ ಬೆಳಕಿಗೆ ಸೋತು ಸಂಪೂರ್ಣವಾಗಿ ಮಾಯವಾಯಿತು. ಕೃಷ್ಣನು ಅತ್ಯಂತ ಪ್ರಭಾವಶಾಲಿಯಾಗಿ ಹೇಳಿದನು, ಅರ್ಜುನ, ನಿನ್ನ ಜೀವನದಲ್ಲಿ ನೀನು ಆ ಚಿಕ್ಕ ದೀಪವಾಗು. ನಿನ್ನ ಒಳಗಿನ ಸತ್ಯದ, ಜ್ಞಾನದ ಬೆಳಕಿನಿಂದ ನಿನ್ನ ಸುತ್ತಲಿನ ಮೋಸ ಮತ್ತು ಅಹಂಕಾರದ ಕತ್ತಲೆಯನ್ನು ಶಾಶ್ವತವಾಗಿ ದೂರ ಮಾಡು. ಈ ಮಾತುಗಳನ್ನು ಕೇಳಿದ ಅರ್ಜುನನ ಹೃದಯ ಈಗ ಸಂಪೂರ್ಣವಾಗಿ, ಅಮೂಲಾಗ್ರವಾಗಿ ಬದಲಾಗಿತ್ತು.
ಅಲ್ಲಿ ರಥದ ಮೇಲೆ ಕುಳಿತಿದ್ದವನು ಹಿಂದಿನ ಆ ಅಜ್ಞಾನಿ ಭಯಭೀತ ಅರ್ಜುನನಾಗಿರಲಿಲ್ಲ. ಬದಲಾಗಿ ಅವನು ಈಗ ಭಗವಂತನಿಂದ ನೇರವಾಗಿ ಜ್ಞಾನ ಪಡೆದ ಬ್ರಹ್ಮಜ್ಞಾನ ಹೊಂದಿದ ಹೊಸ ಅರ್ಜುನನಾಗಿದ್ದನು. ಸ್ನೇಹಿತರೆ, ಕೃಷ್ಣ ಪರಮಾತ್ಮನ ಈ ಅದ್ಭುತ ಕಥೆ ಕೇವಲ ಕುರುಕ್ಷೇತ್ರದಲ್ಲಿ ಮಾತ್ರ ಮುಗಿಯುವುದಿಲ್ಲ. ಇದು ಈಗ ಪ್ರತಿದಿನ ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಆರಂಭವಾಗುತ್ತದೆ. ಹೌದು, ನಿಮ್ಮ ದೈನಂದಿನ ಜೀವನದಲ್ಲೂ ಕೂಡ ನಿಮ್ಮನ್ನು ನಂಬಿಸಿ ಕೆಲವರು ಮೋಸ ಮಾಡಬಹುದು. ನಿಮ್ಮ ಪ್ರಗತಿಯನ್ನು ಸಹಿಸದೆ ಕೆಲವರು ನಿಮ್ಮನ್ನು ತಗ್ಗಿಸಲು, ತುಳಿಯಲು ಪ್ರಯತ್ನಿಸಬಹುದು ಮತ್ತು ಯಾವುದೇ ಕಾರಣವಿಲ್ಲದೆ ಕೆಲವರು ನಿಮ್ಮನ್ನು ಸಮಾಜದಲ್ಲಿ ಅವಮಾನ ಮಾಡಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಅವರು ಎಷ್ಟೇ ಪ್ರಯತ್ನಪಟ್ಟರೂ ನಿಮ್ಮೊಳಗಿನ ಸತ್ಯದ ಬೆಳಕನ್ನು ಆರಿಸಲು ಅವರಿಂದ ಖಂಡಿತ ಸಾಧ್ಯವಿಲ್ಲ, ಸ್ವತಃ ನೀವೇ ಅದಕ್ಕೆ ಅನುಮತಿಸದ ಹೊರತು. ಆದ್ದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ವಿರೋಧ ಬರಲಿ, ಎಂದಿಗೂ ನಿಮ್ಮ ಸತ್ಯದ ಮಾರ್ಗವನ್ನು ಬಿಡಬೇಡಿ. ಅಧಿಕಾರ, ಅಂತಸ್ತು ಬಂದಾಗ ಎಂದಿಗೂ ನಿಮ್ಮೊಳಗಿನ ವಿನಯವನ್ನು ಕಳೆದುಕೊಳ್ಳಬೇಡಿ ಮತ್ತು ಕ್ಷಣಿಕ ಲಾಭಕ್ಕಾಗಿ ಎಂದಿಗೂ ನಿಮ್ಮ ಪವಿತ್ರವಾದ ಆತ್ಮವನ್ನು ಮೋಸ ಮಾಡಬೇಡಿ. ನೀವು ಪ್ರಾಮಾಣಿಕರಾಗಿದ್ದರೆ ಖಂಡಿತ ಒಂದು ದಿನ ನಿಮ್ಮ ಸತ್ಯ ನಿಮ್ಮನ್ನು ಇಡೀ ಜಗತ್ತಿನ ಮುಂದೆ ಪ್ರಕಾಶಮಾನವಾಗಿ ಬೆಳಗುತ್ತದೆ. ಮತ್ತು ಆ ಶುಭ ದಿನ, ನಿಮ್ಮನ್ನು ಅಂದು ಮೋಸ ಮಾಡಿದವರು, ನಿಮ್ಮನ್ನು ಅವಮಾನಿಸಿದವರು ನಿಮ್ಮ ಉನ್ನತವಾದ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ, ತಲೆ ತಗ್ಗಿಸುತ್ತಾರೆ. ಆದರೆ ಆ ವಿಜಯದ ಸಮಯದಲ್ಲಿಯೂ ಕೂಡ ನಿಮ್ಮ ಹೃದಯದಲ್ಲಿ ಯಾವುದೇ ರೀತಿಯ ಅಹಂಕಾರದ ಸೊಕ್ಕು ಇರಬಾರದು. ಬದಲಾಗಿ ನಿಮ್ಮ ಮನಸ್ಸಿನಲ್ಲಿ ಕೇವಲ ಶಾಂತಿ ಇರಬೇಕು, ಕೇವಲ ವಿನಯ ಇರಬೇಕು ಮತ್ತು ಎಲ್ಲರ ಬಗ್ಗೆ ಕೇವಲ ಪ್ರೀತಿ ಇರಬೇಕು. ಏಕೆಂದರೆ ಅದೇ ನಮ್ಮ ಕೃಷ್ಣನ ಮಾರ್ಗ, ಅದೇ ಭಗವದ್ಗೀತೆಯ ಸತ್ಯದ ಮಾರ್ಗ. ಮತ್ತು ಯಾವಾಗಲೂ ನೆನಪಿಡಿ, ನಿಮ್ಮ ಜೀವನದಲ್ಲಿ ಏನೇ ಕಷ್ಟಕರ ಘಟನೆಗಳು ನಡೆದರೂ ಅದು ನಿಮ್ಮನ್ನು ಮುರಿಯಲು ಭಗವಂತ ನೀಡಿದ ಶಿಕ್ಷೆಯಲ್ಲ. ಬದಲಾಗಿ ಅದು ನಿಮ್ಮನ್ನು ಭವಿಷ್ಯದ ಸವಾಲುಗಳಿಗೆ ಮತ್ತಷ್ಟು ಬಲಪಡಿಸಲು, ನಿಮ್ಮನ್ನು ಅಜ್ಞಾನದ ನಿದ್ರೆಯಿಂದ ಎಚ್ಚರಿಸಲು ಮತ್ತು ನಿಮ್ಮೊಳಗಿನ ನಿಜವಾದ ಅಗಾಧವಾದ ಶಕ್ತಿಯನ್ನು ನೀವು ಅರಿಯಲು ನೀಡಿದ ಒಂದು ಅವಕಾಶ. ಈ ಶುಭಕ್ಷಣದಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ನಿರ್ಧಾರ ಮಾಡಿ, ನಾನು ಇಂದಿನಿಂದ ಸದಾ ಸತ್ಯದ ದಾರಿಯಲ್ಲಿ ಮಾತ್ರ ನಡೆಯುತ್ತೇನೆ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಾನು ಸದಾ ವಿನಯವನ್ನು ಆಯ್ಕೆ ಮಾಡುತ್ತೇನೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ನಾನು ನನ್ನ ಆತ್ಮಕ್ಕೆ ನಿಷ್ಠವಾಗಿರುತ್ತೇನೆ ಎಂದು ದೃಢಸಂಕಲ್ಪ ಮಾಡಿ. ಆಗ ಖಂಡಿತ ನೋಡಿ, ನಿಮ್ಮ ಜೀವನ ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ, ನಿಮ್ಮೊಳಗಿನ ಶಕ್ತಿ ಹೇಗೆ ಜಾಗೃತವಾಗುತ್ತದೆ ಮತ್ತು ನೀವೆಲ್ಲ ಸವಾಲುಗಳನ್ನು ಮೀರಿ ಹೇಗೆ ಅಜೇಯರಾಗುತ್ತೀರಿ. ಏಕೆಂದರೆ ಯಾವ ವ್ಯಕ್ತಿ ಸತ್ಯದ ಹಾಗೂ ಧರ್ಮದ ಜೊತೆ ಇರುತ್ತಾನೋ ಆ ವ್ಯಕ್ತಿಯನ್ನು ಈ ಬ್ರಹ್ಮಾಂಡದಲ್ಲಿ ಯಾರು ಕೂಡ ಸೋಲಿಸಲು ಸಾಧ್ಯವೇ ಇಲ್ಲ. ಕುರುಕ್ಷೇತ್ರದಲ್ಲಿ ಅರ್ಜುನನು ಈಗ ಭಗವಂತನ ಜ್ಞಾನದಿಂದ ಸಂಪೂರ್ಣವಾಗಿ ಬದಲಾಗಿದ್ದನು. ಆದರೆ ಕರುಣಾಸಾಗರನಾದ ಕೃಷ್ಣನು ಅರ್ಜುನನ ಒಳಗೆ ಇನ್ನೂ ಒಂದು ಅಂತಿಮ ಅತ್ಯುನ್ನತವಾದ ಜ್ಞಾನದ ದೀಪವನ್ನು ಬೆಳಗಿಸಲು ಬಯಸಿದನು. ಕೃಷ್ಣನು ತನ್ನ ದೃಷ್ಟಿಯನ್ನು ಆಕಾಶದ ಕಡೆ ಹಾಯಿಸಿದನು. ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯನು ತನ್ನ ದಿನದ ಕಾಯಕ ಮುಗಿಸಿ ನಿಧಾನವಾಗಿ ಅಸ್ತಮಿಸುತ್ತಿದ್ದನು. ಆ ಹೊಂಬಣ್ಣದ ಮುಸ್ಸಂಜೆಯ ಬೆಳಕಿನಲ್ಲಿ ಸಾಕ್ಷಾತ್ ಪರಮಾತ್ಮನಾದ ಕೃಷ್ಣನ ಮುಖದಲ್ಲಿ ಒಂದು ಅದ್ಭುತವಾದ ದೈವಿಕವಾದ ಶಾಂತಿ ಕಂಗೊಳಿಸುತ್ತಿತ್ತು. ಕೃಷ್ಣನು ಅತ್ಯಂತ ಮೃದುವಾಗಿ ಹೇಳಿದನು, ಅರ್ಜುನ, ಈ ಮನುಷ್ಯ ಜೀವನದಲ್ಲಿ ಬಹಳಷ್ಟು ಜನರು ಒಂದು ಅತಿ ದೊಡ್ಡ ತಪ್ಪು ಮಾಡುತ್ತಾರೆ. ಅವರು ತಮ್ಮ ಇಡೀ ಜೀವನವನ್ನು ಕೇವಲ ಇತರರನ್ನು ಸೋಲಿಸಲು, ಇತರರನ್ನು ಗೆಲ್ಲಲು ಪ್ರಯತ್ನಿಸುತ್ತಾರೆ. ಆದರೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯೂ ತಮ್ಮನ್ನು ತಾವು ಗೆಲ್ಲಲು ಪ್ರಯತ್ನಿಸುವುದೇ ಇಲ್ಲ. ಅರ್ಜುನನು ಗೊಂದಲದಿಂದ ಕೇಳಿದನು, ಕೃಷ್ಣ, ತಮ್ಮನ್ನು ತಾವು ಗೆಲ್ಲುವುದು ಎಂದರೆ ಅದರ ನಿಜವಾದ ಅರ್ಥವೇನು? ಕೃಷ್ಣನು ಅತ್ಯಂತ ಪ್ರಶಾಂತವಾಗಿ ಉತ್ತರಿಸಿದನು, ಅರ್ಜುನ, ತನ್ನನ್ನು ತಾನು ಗೆಲ್ಲುವುದು ಎಂದರೆ ಹೊರಗಿನ ಶತ್ರುಗಳನ್ನಲ್ಲ, ಬದಲಾಗಿ ತಮ್ಮೊಳಗಿನ ಅಹಂಕಾರವನ್ನು ಗೆಲ್ಲುವುದು, ತಮ್ಮೊಳಗಿನ ಸ್ವಾರ್ಥ ಮತ್ತು ಮೋಸದ ಬುದ್ಧಿಯನ್ನು ಗೆಲ್ಲುವುದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮೊಳಗಿನ ಕಾಲ್ಪನಿಕ ಭಯವನ್ನು ಗೆಲ್ಲುವುದು. ಇದೇ ಒಬ್ಬ ಮನುಷ್ಯನ ಜೀವನದ ನಿಜವಾದ ಅತ್ಯುನ್ನತ ವಿಜಯ. ಇದನ್ನು ವಿವರಿಸಲು ಕೃಷ್ಣನು ಒಂದು ಸುಂದರವಾದ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಒಂದಾನೊಂದು ಕಾಲದಲ್ಲಿ ಒಬ್ಬ ಅತ್ಯಂತ ಪರಾಕ್ರಮಿ ಯೋಧ ಇದ್ದನು. ಅವನು ತನ್ನ ಭುಜಬಲದಿಂದ ಸಾವಿರಾರು ಯುದ್ಧಗಳನ್ನು ಮಾಡಿ ಎಲ್ಲದರಲ್ಲೂ ಜಯಶಾಲಿಯಾಗಿದ್ದನು. ಆ ನಾಡಿನ ಎಲ್ಲರೂ ಅವನನ್ನು ಆರಾಧಿಸುತ್ತಿದ್ದರೂ ಮಹಾವಿಜಯಿ, ಅಜೇಯ ಎಂದು ಕರೆಯುತ್ತಿದ್ದರು. ಹೀಗಿರುವಾಗ ಒಂದು ದಿನ ಆ ಪರಾಕ್ರಮಿ ಯೋಧ ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದ ಒಬ್ಬ ಮಹಾನ್ ಸಂತನನ್ನು ಭೇಟಿಯಾದನು. ಆ ಸಂತನು ಯೋಧನನ್ನು ನೋಡಿ ಅತ್ಯಂತ ಪ್ರಶಾಂತವಾಗಿ ಕೇಳಿದನು, ಎಲೈ ಯೋಧನೇ, ನೀನು ನಿನ್ನನ್ನು ನೀನು ಗೆದ್ದಿದ್ದೀಯಾ ಎಂದು ಪ್ರಶ್ನಿಸಿದನು. ಆ ಪ್ರಶ್ನೆ ಕೇಳಿ ಆ ಯೋಧನಿಗೆ ಆಶ್ಚರ್ಯವಾಯಿತು. ಅವನು ಗೊಂದಲದಿಂದ, ಸ್ವಾಮಿ, ನೀವು ಕೇಳಿದ ಪ್ರಶ್ನೆ ನನಗೆ ಅರ್ಥವಾಗಲಿಲ್ಲ ಎಂದು ಹೇಳಿದನು. ಆಗ ಆ ಸಂತನು ನಗುತ್ತಾ ಹೇಳಿದನು, ಮಗನೇ, ನೀನು ನಿನ್ನ ಶಸ್ತ್ರಾಸ್ತ್ರಗಳಿಂದ ಇತರರನ್ನು ಸುಲಭವಾಗಿ ಗೆದ್ದಿದ್ದೀಯಾ ಸರಿ, ಆದರೆ ನೀನು ನಿನ್ನೊಳಗಿನ ಕೋಪವನ್ನು ಗೆದ್ದಿದ್ದೀಯಾ, ನಿನ್ನೊಳಗಿನ ಅಹಂಕಾರವನ್ನು ಗೆದ್ದಿದ್ದೀಯಾ, ನಿನ್ನ ಸಾವಿನ ಭಯವನ್ನು ಗೆದ್ದಿದ್ದೀಯಾ ಎಂದು ಮರುಪ್ರಶ್ನೆ ಹಾಕಿದನು. ಈ ಮಾತುಗಳನ್ನು ಕೇಳಿದ ತಕ್ಷಣ ಆ ಪರಾಕ್ರಮಿ ಯೋಧ ಮೂಕವಿಸ್ಮಿತನಾಗಿ ನಾಚಿಕೆಯಿಂದ ಮೌನವಾದನು. ಏಕೆಂದರೆ ಆ ಕ್ಷಣ ಅವನಿಗೆ ತನ್ನ ಜೀವನದ ಅತಿದೊಡ್ಡ ಸತ್ಯದ ಅರಿವಾಗಿತ್ತು. ಅವನು ತನ್ನ ಬಾಹುಬಲದಿಂದ ಇಡೀ ಜಗತ್ತನ್ನೇ ಗೆದ್ದಿದ್ದನು, ಆದರೆ ಅವನು ತನ್ನ ಒಳಗಿನ ಮನಸ್ಸನ್ನು, ತನ್ನನ್ನು ತಾನು ಇನ್ನೂ ಗೆದ್ದಿರಲಿಲ್ಲ.
ಈ ಕಥೆಯನ್ನು ಮುಗಿಸಿ ಕೃಷ್ಣನು ಅರ್ಜುನನ ಕಡೆ ತೀಕ್ಷ್ಣವಾಗಿ ನೋಡಿ ಹೇಳಿದನು, ಅರ್ಜುನ, ಈ ಜಗತ್ತಿನಲ್ಲಿ ಯಾರು ತನ್ನ ಇಂದ್ರಿಯಗಳನ್ನು, ತನ್ನ ಮನಸ್ಸನ್ನು, ತನ್ನನ್ನು ತಾನು ಸಂಪೂರ್ಣವಾಗಿ ಗೆಲ್ಲುತ್ತಾನೋ ಅವನೇ ನಿಜವಾದ ಶ್ರೇಷ್ಠವಾದ ವಿಜಯಿ. ಕೃಷ್ಣನ ಆ ಪ್ರತಿಯೊಂದು ಮಾತು ಅರ್ಜುನನ ಆತ್ಮದ ಮೂಲೆ ಮೂಲೆಯಲ್ಲೂ ಪ್ರತಿಧ್ವನಿಸಿತು. ಆಗ ಕೃಷ್ಣನು ಭೂಮಿಯ ಮೇಲಿದ್ದ ಒಂದು ಕಲ್ಲನ್ನು ತನ್ನ ಕೈಗೆ ತೆಗೆದುಕೊಂಡು ಅರ್ಜುನನಿಗೆ ಕೇಳಿದನು, ಅರ್ಜುನ, ಈ ಕಲ್ಲು ಎಷ್ಟು ಕಠಿಣವಾಗಿದೆ, ಎಷ್ಟು ಬಲವಾಗಿದೆ ಎಂದು ನೀನು ನೋಡುತ್ತಿದ್ದೀಯಾ? ಅರ್ಜುನನು ಕಲ್ಲನ್ನು ಮುಟ್ಟಿ ನೋಡಿ ಹೇಳಿದನು, ಹೌದು ಕೃಷ್ಣ, ಇದು ಕಲ್ಲಿನ ಸ್ವಭಾವ. ಇದು ತುಂಬಾ ಗಟ್ಟಿಯಾಗಿದೆ, ಒಡೆಯಲು ಅಸಾಧ್ಯವಾಗಿದೆ. ಆಗ ಕೃಷ್ಣನು ಮುಗುಳ್ನಗುತ್ತಾ ಹೇಳಿದನು, ಆದರೆ ಅರ್ಜುನ, ಅತ್ಯಂತ ಮೃದುವಾದ ನೀರು ಈ ಗಟ್ಟಿಯಾದ ಕಲ್ಲನ್ನು ನಿಧಾನವಾಗಿ ಸತತ ಪ್ರಯತ್ನದಿಂದ ಮುರಿಯಬಹುದು. ಅದು ಹೇಗೆ ಸಾಧ್ಯ ಗೊತ್ತಾ? ಅರ್ಜುನನು ತನಗೆ ಗೊತ್ತಿಲ್ಲ ಎಂಬಂತೆ ತಲೆಯನ್ನು ಅಲ್ಲಾಡಿಸಿದನು. ಕೃಷ್ಣನು ವಿವರಿಸಿದನು, ಏಕೆಂದರೆ ಅರ್ಜುನ, ನೀರು ನಿರಂತರವಾಗಿ ಕಲ್ಲಿನ ಮೇಲೆ ಹರಿಯುತ್ತಲೇ ಇರುತ್ತದೆ. ಆ ಮೃದುವಾದ ನೀರು ಎಷ್ಟೇ ಅಡೆತಡೆಗಳು ಬಂದರೂ, ಎಷ್ಟೇ ಕಲ್ಲು ಬಂಡೆಗಳು ಎದುರಾದರೂ ಅದು ತನ್ನ ಹರಿಯುವಿಕೆ ಎಂಬ ಮೂಲ ಸ್ವಭಾವವನ್ನು, ತನ್ನ ತಾಳ್ಮೆಯನ್ನು ಎಂದಿಗೂ ಬಿಡುವುದಿಲ್ಲ. ಆ ನಿರಂತರತೆಯೇ ಕಲ್ಲನ್ನು ಕರಗಿಸುತ್ತದೆ. ಅದೇ ರೀತಿ ಜೀವನದಲ್ಲಿ ಕಲ್ಲುಗಳಂತಹ ಎಷ್ಟೇ ಕಷ್ಟಗಳು, ಅಡೆತಡೆಗಳು, ಶತ್ರುಗಳು ನಿನ್ನ ಮುಂದೆ ಬಂದರೂ ನೀನು ಕೂಡ ನಿನ್ನ ಸತ್ಯವನ್ನು ಎಂದಿಗೂ ಬಿಡಬೇಡ, ನಿನ್ನ ಅಂತಃಕರಣದ ವಿನಯವನ್ನು ಬಿಡಬೇಡ ಮತ್ತು ನಿನ್ನ ಪಾಲಿನ ಧರ್ಮವನ್ನು ಎಂದಿಗೂ ಬಿಡಬೇಡ. ಕುರುಕ್ಷೇತ್ರದಲ್ಲಿ ಆ ಸಂಜೆಯ ಸಮಯ ಅತ್ಯಂತ ನಿಧಾನವಾಗಿ ಕಳೆಯುತ್ತಿತ್ತು. ಆ ಪವಿತ್ರವಾದ ಕ್ಷಣ ಅರ್ಜುನನ ಇಡೀ ಜೀವನದ ಅತ್ಯಂತ ಮಹತ್ವದ ನಿರ್ಣಾಯಕ ಕ್ಷಣವಾಗಿತ್ತು. ಕೃಷ್ಣನ ಈ ಎಲ್ಲಾ ಬೋಧನೆಗಳನ್ನು ಕೇಳಿದ ನಂತರ ಅರ್ಜುನನು ಈಗ ಯುದ್ಧ ಮಾಡಲು, ಧರ್ಮವನ್ನು ಸ್ಥಾಪಿಸಲು ಸಂಪೂರ್ಣವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧನಾಗಿದ್ದನು. ಆದರೆ ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಕೃಷ್ಣನು ಕೊನೆಯದಾಗಿ ಒಂದು ಅತ್ಯಂತ ಅಂತಿಮವಾದ ಜೀವನದ ಸತ್ಯವನ್ನು ಹೇಳಿದನು. ಅರ್ಜುನ, ಈಗ ನಾನು ನಿನಗೆ ಒಂದು ನೇರವಾದ ಪ್ರಶ್ನೆ ಕೇಳುತ್ತೇನೆ. ನೀನು ಈ ಭೂಮಿಯ ಮೇಲೆ ಏಕೆ ಹುಟ್ಟಿದ್ದೀಯಾ? ಈ ಪ್ರಶ್ನೆಯನ್ನು ನಿರೀಕ್ಷಿಸದ ಅರ್ಜುನ ಆಶ್ಚರ್ಯದಿಂದ ಮೌನವಾಗಿದ್ದನು. ಆಗ ಕೃಷ್ಣನೇ ಉತ್ತರಿಸುತ್ತಾ ಹೇಳಿದನು, ಅರ್ಜುನ, ನೀನು ಕೇವಲ ಸಾಮಾನ್ಯರಂತೆ ಉಸಿರಾಡಲು, ಬದುಕಿ ಸಾಯಲು ಹುಟ್ಟಿಲ್ಲ. ನೀನು ನಿನ್ನ ಜ್ಞಾನದಿಂದ, ನಿನ್ನ ಶೌರ್ಯದಿಂದ ಇಡೀ ಜಗತ್ತಿಗೆ ಬೆಳಗಲು ಹುಟ್ಟಿದ್ದೀಯಾ. ನೀನು ಕೇವಲ ನಿನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಯಶಸ್ವಿಯಾಗಲು ಹುಟ್ಟಿಲ್ಲ. ನೀನು ಅಜ್ಞಾನದಲ್ಲಿರುವ ಇತರರ ದಾರಿಯನ್ನು ಬೆಳಗಲು ಹುಟ್ಟಿದ್ದೀಯಾ. ನೀನು ಕೇವಲ ನಿನಗಾಗಿ, ನಿನ್ನ ಕುಟುಂಬಕ್ಕಾಗಿ ಹುಟ್ಟಿಲ್ಲ. ನೀನು ಈ ಸಮಾಜದಲ್ಲಿ ಧರ್ಮವನ್ನು ಸ್ಥಾಪಿಸುವ ಒಂದು ಬಹುದೊಡ್ಡ ದೈವಿಕ ಕಾರಣಕ್ಕಾಗಿ ಹುಟ್ಟಿದ್ದೀಯಾ. ಭಗವಂತನ ಈ ಅದ್ಭುತವಾದ ಮಾತುಗಳು ಅರ್ಜುನನ ಹೃದಯದಲ್ಲಿ ಧೈರ್ಯದ ಮತ್ತು ಜ್ಞಾನದ ಒಂದು ಪ್ರಚಂಡ ಅಗ್ನಿಯನ್ನು ಬೆಳಗಿಸಿದವು. ಆ ಕ್ಷಣದಲ್ಲಿ ಅರ್ಜುನನು ತನ್ನ ಒಳಗಿನ ತನ್ನ ಆತ್ಮದ ನಿಜವಾದ ದೈವಿಕ ಶಕ್ತಿಯನ್ನು ಸಂಪೂರ್ಣವಾಗಿ ಅನುಭವಿಸಿದನು. ಆತ್ಮೀಯ ವೀಕ್ಷಕರೇ, ಗೀತಾಸಾರ ವಾಹಿನಿಯ ಮೂಲಕ ನಾವು ನಿಮಗೆ ಹೇಳಬಯಸುವುದೇನೆಂದರೆ, ಕೃಷ್ಣನ ಈ ಮಾತು ಕೇವಲ ಅರ್ಜುನನಿಗೆ ಮಾತ್ರ ಸೀಮಿತವಲ್ಲ. ನೀವೆಲ್ಲರೂ, ನಾವು ಕೂಡ ಕೇವಲ ಅನ್ನ ತಿಂದು ಬದುಕಲು ಹುಟ್ಟಿಲ್ಲ. ಬದಲಾಗಿ ನಾವು ನಮ್ಮ ಸತ್ಕರ್ಮಗಳಿಂದ ಈ ಜಗತ್ತಿನಲ್ಲಿ ಬೆಳಗಲು ಹುಟ್ಟಿದ್ದೇವೆ. ನಿಮ್ಮ ಜೀವನದಲ್ಲಿ ನಡೆದ ಆ ಪ್ರತಿಯೊಂದು ಮೋಸ, ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಆ ಪ್ರತಿಯೊಂದು ನೋವು, ನಿಮ್ಮ ಜೀವನದಲ್ಲಿ ಇತರರಿಂದ ಬಂದ ಆ ಪ್ರತಿಯೊಂದು ಅವಮಾನ, ಇವೆಲ್ಲವೂ ನಿಮ್ಮನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಮತ್ತಷ್ಟು ಬಲಪಡಿಸಲು ಬಂದಿವೆ. ಭಗವಂತನು ನಿಮ್ಮನ್ನು ಎಚ್ಚರಿಸಲು, ನಿಮ್ಮನ್ನು ನಿಮ್ಮ ಜೀವನದ ನಿಜವಾದ ಶ್ರೇಷ್ಠ ಗುರಿಯ ಕಡೆಗೆ ಕರೆದುಕೊಂಡು ಹೋಗಲು ನೀಡಿದ ಅದ್ಭುತ ಅವಕಾಶಗಳಿವು. ಭವಿಷ್ಯದಲ್ಲಿ ಒಂದು ದಿನ ನೀವು ಯಶಸ್ಸಿನ ಶಿಖರದಲ್ಲಿ ನಿಂತು ನಿಮ್ಮ ಹಿಂದಿನ ಕಷ್ಟದ ದಿನಗಳನ್ನು ಹಿಂತಿರುಗಿ ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಅರಿವಾಗುತ್ತದೆ, ಅಂದು ನೀವು ಅನುಭವಿಸಿದ ಆ ನೋವು ವಾಸ್ತವದಲ್ಲಿ ಭಗವಂತನ ಒಂದು ದೊಡ್ಡ ಆಶೀರ್ವಾದವಾಗಿತ್ತು. ಅಂದು ನಿಮಗೆ ಆದ ಆ ಮೋಸ ಜೀವನದ ಬಹುದೊಡ್ಡ ಪಾಠವಾಗಿತ್ತು ಮತ್ತು ಅಂದು ನಿಮ್ಮ ಮೇಲಾದ ಆ ಅವಮಾನವೇ ನಿಮ್ಮ ಇಂದಿನ ಸಾಧನೆಯ ಅತಿ ದೊಡ್ಡ ಶಕ್ತಿಯಾಗಿತ್ತು ಎಂದು. ಆದ್ದರಿಂದ ಆತ್ಮೀಯರೇ, ಇಂದು ಈ ಶುಭ ಕ್ಷಣದಲ್ಲಿ ದೃಢವಾದ ಒಂದು ನಿರ್ಧಾರ ಮಾಡಿ, ನಾನು ಇಂದಿನಿಂದ ನನ್ನೆಲ್ಲ ಅಹಂಕಾರವನ್ನು ಬೇರು ಸಹಿತ ಕಿತ್ತು ಬಿಡುತ್ತೇನೆ. ನಾನು ಯಾರಿಗೂ ಮೋಸ ಮಾಡುವುದಿಲ್ಲ, ಮೋಸದ ಮಾರ್ಗವನ್ನು ಬಿಡುತ್ತೇನೆ. ನಾನು ನನ್ನೊಳಗಿನ ಎಲ್ಲಾ ರೀತಿಯ ಭಯವನ್ನು ಸಂಪೂರ್ಣವಾಗಿ ಬಿಡುತ್ತೇನೆ. ನಾನು ಇಂದಿನಿಂದ ಕೇವಲ ಸತ್ಯವನ್ನು ಮಾತ್ರ ಆಯ್ಕೆ ಮಾಡುತ್ತೇನೆ. ಎಷ್ಟೇ ಕಷ್ಟ ಬಂದರೂ ನಾನು ನನ್ನ ವಿನಯವನ್ನು ಆಯ್ಕೆ ಮಾಡುತ್ತೇನೆ ಮತ್ತು ನಾನು ನನ್ನ ನಿಜವಾದ ಆಂತರಿಕ ಶಕ್ತಿಯನ್ನು ಗುರುತಿಸಿ ಆಯ್ಕೆ ಮಾಡುತ್ತೇನೆ ಎಂದು ಭಗವಂತನ ಮೇಲೆ ಆಣೆ ಮಾಡಿ. ಮತ್ತು ನಿಮ್ಮ ಕಷ್ಟದ ಸಮಯದಲ್ಲಿ ಸದಾ ನೆನಪಿಡಿ, ನೀವು ಈ ಜಗತ್ತಿನಲ್ಲಿ ಎಂದಿಗೂ ಒಂಟಿಯಲ್ಲ. ಪ್ರತಿ ಬಾರಿ ನೀವು ಕಷ್ಟಗಳಿಂದ ಕುಸಿದಾಗ, ಪ್ರತಿ ಬಾರಿ ನೀವು ನೋವಿನಿಂದ ಅತ್ತಾಗ, ಪ್ರತಿ ಬಾರಿ ನೀವು ಎಲ್ಲರಿಂದ ದೂರವಾಗಿ ಒಂಟಿಯಾದಾಗ ಒಂದು ಅದೃಶ್ಯವಾದ ದೈವಿಕ ಶಕ್ತಿ ಸದಾ ನಿಮ್ಮ ಜೊತೆ ನೆರಳಾಗಿ ಇರುತ್ತದೆ. ಆ ಪರಮಾತ್ಮನ ಶಕ್ತಿ ಸದಾ ನಿಮ್ಮನ್ನು ಕಾಯುತ್ತಾ ನೋಡುತ್ತದೆ. ಅದು ನಿಮ್ಮನ್ನು ಎಲ್ಲಾ ವಿಘ್ನಗಳಿಂದ ರಕ್ಷಿಸುತ್ತದೆ ಮತ್ತು ಅದು ನಿಮ್ಮ ಕೈ ಹಿಡಿದು ಸರಿ ದಾರಿಯಲ್ಲಿ ಮುಂದೆ ನಡೆಸುತ್ತದೆ. ಆ ಶಕ್ತಿಯ ಮೇಲೆ ನೀವು ಕೇವಲ ಸಂಪೂರ್ಣವಾದ ನಂಬಿಕೆ ಇಡಿ. ಧೈರ್ಯದಿಂದ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಕೇವಲ ಮುಂದೆ ನಡೆಯಿರಿ. ಖಂಡಿತವಾಗಿ ಒಂದು ದಿನ ನಿಮ್ಮ ಇಡೀ ಜೀವನವೇ ಸಮಾಜಕ್ಕೆ ಒಂದು ದೊಡ್ಡ ಪ್ರೇರಣೆಯಾಗುತ್ತದೆ.
ಒಂದು ದಿನ ನಿಮ್ಮ ಹೋರಾಟದ ಕಥೆನೊಂದ ಇತರರಿಗೆ ಆಶಾಕಿರಣವಾಗಿ ಬೆಳಕಾಗುತ್ತದೆ ಮತ್ತು ಆ ಯಶಸ್ಸಿನ ದಿನ ನೀವು ಖಂಡಿತವಾಗಿ ಅರಿಯುತ್ತೀರಿ ನಿಮ್ಮ ಜೀವನದ ಈ ಎಲ್ಲಾ ಕಷ್ಟದ ಪ್ರಯಾಣ ಒಂದು ಬಹುದೊಡ್ಡ ದೈವಿಕ ಕಾರಣಕ್ಕಾಗಿ ಆಗಿತ್ತು ಎಂದು. ಈಗ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಅತ್ಯಂತ ಪ್ರಮುಖವಾದ ಒಂದು ಕೊನೆಯ ಮಾತು ಹೇಳಲು ಬಯಸುತ್ತೇನೆ. ದಯವಿಟ್ಟು ಇದನ್ನು ಅತ್ಯಂತ ಗಮನದಿಂದ ಕೇಳಿ ಮತ್ತು ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಸಿಕೊಳ್ಳಿ. ಜೀವನದಲ್ಲಿ ಯಾರು ನಿಮ್ಮನ್ನು ನಂಬಿಸಿ ಮೋಸ ಮಾಡಿದರೋ ಅವರನ್ನು ದ್ವೇಷಿಸಬೇಡಿ, ಅವರನ್ನು ಮುಕ್ತವಾಗಿ ಕ್ಷಮಿಸಿಬಿಡಿ, ಏಕೆಂದರೆ ಅವರು ನಿಮಗೆ ಜೀವನದ ಅತ್ಯಮೂಲ್ಯವಾದ ನೈಜ ಪಾಠವನ್ನು ಕಲಿಸಿದ್ದಾರೆ. ಯಾರು ಸಕಾರಣವಿಲ್ಲದೆ ನಿಮ್ಮನ್ನು ಪದೇ ಪದೇ ಅವಮಾನಿಸಿದರೋ ಅವರನ್ನು ಸಂಪೂರ್ಣವಾಗಿ ಕ್ಷಮಿಸಿಬಿಡಿ, ಏಕೆಂದರೆ ಅವರು ನಿಮ್ಮಲ್ಲಿ ಅಡಗಿದ್ದ ಛಲವನ್ನು ಮತ್ತು ನಿಮ್ಮ ಶಕ್ತಿಯನ್ನು ನಿಮಗೆ ತೋರಿಸಿಕೊಟ್ಟಿದ್ದಾರೆ. ಯಾರು ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋದರೋ ಅವರನ್ನು ಖಂಡಿತ ಕ್ಷಮಿಸಿಬಿಡಿ, ಏಕೆಂದರೆ ಅವರು ನೀವು ಸ್ವತಂತ್ರವಾಗಿ ಬದುಕಬಲ್ಲಿರಿ ಎಂಬ ನಿಮ್ಮ ಮೌಲ್ಯವನ್ನು ನೀವು ಅರಿಯಲು ಸಹಾಯ ಮಾಡಿದ್ದಾರೆ. ಆದರೆ ಈ ಜೀವನದಲ್ಲಿ ಒಂದೇ ಒಂದು ವಿಷಯವನ್ನು ಮಾತ್ರ ನೀವು ಎಂದಿಗೂ ಯಾವ ಕಾರಣಕ್ಕೂ ಮರೆಯಬೇಡಿ. ಅದೆಂದರೆ ನಿಮ್ಮನ್ನು ನೀವು ಎಂದಿಗೂ ಮೋಸ ಮಾಡಿಕೊಳ್ಳಬೇಡಿ. ನಿಮ್ಮ ಪವಿತ್ರವಾದ ಆತ್ಮಕ್ಕೆ, ನಿಮ್ಮ ಮನಸ್ಸಿಗೆ ಎಂದಿಗೂ ಸುಳ್ಳು ಹೇಳಬೇಡಿ. ನಿಮ್ಮ ಜೀವನದ ಉಸಿರಾಗಿರುವ ಸತ್ಯವನ್ನು ಎಂದಿಗೂ ಕೈಬಿಡಬೇಡಿ, ಏಕೆಂದರೆ ನಿಮ್ಮ ಒಳಗಿರುವ ಶುದ್ಧವಾದ ಆತ್ಮವೇ ಈ ಪ್ರಪಂಚದಲ್ಲಿ ನಿಮ್ಮ ಅತಿ ದೊಡ್ಡ ಶಕ್ತಿ ಮತ್ತು ನೀವು ಪಾಲಿಸುವ ಆ ಸತ್ಯವೇ ಜಗತ್ತಿನ ಎಲ್ಲಾ ಶತ್ರುಗಳನ್ನು ಎದುರಿಸುವ ನಿಮ್ಮ ಅತಿ ದೊಡ್ಡ ಆಯುಧ. ಇಂದು ಇದೇ ಕ್ಷಣದಿಂದ ನೀವು ನಿಮ್ಮ ಹಳೆಯ ಕಹಿ ನೆನಪುಗಳನ್ನು ಮರೆತು ಒಂದು ಹೊಸ ಶಕ್ತಿಯುತ ವ್ಯಕ್ತಿಯಾಗಬಹುದು. ಇಂದು ನೀವು ಎಲ್ಲಾ ಕಷ್ಟಗಳನ್ನು ಹಿಂದಿಕ್ಕಿ ಒಂದು ಅದ್ಭುತವಾದ ಹೊಸ ಜೀವನವನ್ನು ಆರಂಭಿಸಬಹುದು. ಇಂದು ನೀವು ನಿಮ್ಮೊಳಗೆ ಸುಪ್ತವಾಗಿರುವ ನಿಮ್ಮ ನಿಜವಾದ ದೈವಿಕ ಶಕ್ತಿಯನ್ನು ಸಂಪೂರ್ಣವಾಗಿ ಎಚ್ಚರಿಸಬಹುದು. ಇದಕ್ಕೆ ಬೇಕಾಗಿರುವುದು ಕೇವಲ ನಿಮ್ಮ ಒಂದು ದೃಢವಾದ ನಿರ್ಧಾರ ಮಾತ್ರ. ಹೌದು, ಆ ನಿರ್ಧಾರವೆಂದರೆ ನಾನು ಏನೇ ಆಗಲಿ ಸತ್ಯದ ಜೊತೆ ಇರುತ್ತೇನೆ, ನಾನು ಸದಾ ವಿನಯದ ಜೊತೆ ಇರುತ್ತೇನೆ, ನಾನು ನನ್ನ ಪವಿತ್ರವಾದ ಆತ್ಮದ ಜೊತೆ ಇರುತ್ತೇನೆ. ನೀವು ಈ ನಿರ್ಧಾರ ಮಾಡಿದರೆ ಸಾಕು, ಆಗ ಈ ಇಡೀ ಬ್ರಹ್ಮಾಂಡದಲ್ಲಿ ಯಾರು ಕೂಡ, ಯಾವ ಶಕ್ತಿಯೂ ಕೂಡ ನಿಮ್ಮ ಯಶಸ್ಸನ್ನು ನಿಲ್ಲಿಸಲು ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಇದು ಕೇವಲ ನಿಮ್ಮ ಸಮಯ, ಇದು ಕೇವಲ ನಿಮ್ಮ ಯಶಸ್ಸಿನ ಕ್ಷಣ. ಅಜ್ಞಾನದ ನಿದ್ರೆಯಿಂದ ಎದ್ದೇಳಿ, ಧೈರ್ಯದಿಂದ ಸತ್ಯದ ಮಾರ್ಗದಲ್ಲಿ ಮುಂದೆ ನಡೆಯಿರಿ ಮತ್ತು ನಿಮ್ಮ ಇಡೀ ಜೀವನವನ್ನು ಜ್ಞಾನದ ಬೆಳಕಿನಿಂದ ಬೆಳಗಿಸಿ. ಜೈ ಶ್ರೀಕೃಷ್ಣ. ಆತ್ಮೀಯ ವೀಕ್ಷಕರೇ, ಗೀತಾಸಾರದ ಈ ಅದ್ಭುತವಾದ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಭಗವಾನ್ ಶ್ರೀಕೃಷ್ಣನ ಈ ಜ್ಞಾನದ ಮಾತುಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ಮತ್ತು ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಶಾಂತಿ ನೀಡಿದ್ದರೆ, ದಯವಿಟ್ಟು ಈ ಪವಿತ್ರವಾದ ಜ್ಞಾನವನ್ನು ಕೇವಲ ಕೇಳಿ ಮರೆಯದೆ ಇದನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಕೇವಲ ಅಷ್ಟೇ ಅಲ್ಲ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಈ ಮಹತ್ವದ ಸಂದೇಶವನ್ನು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಮತ್ತು ಇನ್ನೊಬ್ಬರಿಗೆ ತಪ್ಪದೆ ಹಂಚಿಕೊಳ್ಳಿ. ಏಕೆಂದರೆ ನೆನಪಿರಲಿ, ನೀವು ಹಂಚುವ ಒಂದು ಸಣ್ಣ ಸತ್ಯ ಯಾರದೋ ಒಬ್ಬರ ಕಷ್ಟದ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಮತ್ತು ಆ ಬದಲಾದ ಒಂದು ಜೀವನ ಈ ಇಡೀ ಜಗತ್ತನ್ನೇ ಸುಂದರವಾಗಿ ಬದಲಾಯಿಸಬಹುದು. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ಜ್ಞಾನಯಾತ್ರೆಯಲ್ಲಿ ಮತ್ತೊಂದು ಅದ್ಭುತವಾದ ಸ್ಫೂರ್ತಿದಾಯಕವಾದ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಸದಾ ನೆನಪಿನಲ್ಲಿಡಿ, ನಿಮ್ಮ ಸತ್ಯದ ಜೊತೆ ಇರಿ, ನಿಮ್ಮ ವಿನಯದ ಜೊತೆ ಇರಿ ಮತ್ತು ನಿಮ್ಮ ಶುದ್ಧವಾದ ಆತ್ಮದ ಜೊತೆ ಇರಿ. ನಮ್ಮ ಗೀತಾಸಾರ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಜೈ ಶ್ರೀಕೃಷ್ಣ. ಸರ್ವೇ ಜನಾಃ ಸುಖಿನೋ ಭವಂತು. ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.